ನಿಮಗೆ ಮನಃಶಾಂತಿ ಬೇಕಾದರೆ ಅಂತ ಹೇಳತಕ್ಕಂಥದ್ದು. ಇವರು ಪರಮ ಪೂಜ್ಯ ಶ್ರೀ ಶಿವಾನಂದಜಿ ಮಹಾರಾಜರು ಮತ್ತು ಪರಮ ಪೂಜ್ಯ ಶ್ರೀ ಚಿದಾನಂದಜಿ ಮಹಾರಾಜರ ಅಡಿದಾವರಣೆಗಳಲ್ಲಿ ಸಮರ್ಪಣೆ ಅಂತ ಹೇಳ್ಕೊಂಡು ಶಿವಾನಂದ ಅವರು ಇದನ್ನ ಬರೆದಿದ್ದಾರೆ. ಇವ್ರು ಏನ್ ಹೇಳ್ತಾರೆ ಅಂದ್ರೆ, ನಿಮ್ಗೆ ಮನಃಶಾಂತಿ ಬೇಕಾದ್ರೆ ಅಂದ್ರೆ ನಾವ್ ಏನ್ ಅನ್ಕೊಳ್ತೇವೆ, ಮನುಷ್ಯನಿಗೆ ಒಳ್ಳೆ ಆರೋಗ್ಯ ಮತ್ತೆ ಆರ್ಥಿಕತೆ ಅಂದ್ರೆ ರಿಚ್ ಹಣ ಇದ್ರೆ ನಮ್ಗೆ ಮನಃಶಾಂತಿ ಇದೆ ಅಂತ ಹೇಳ್ಕೊಂಡು ಹೇಳತಕ್ಕಂಥದ್ದು ಕಾಮನ್ ಅಂತ ಹೇಳತಕ್ಕಂಥದ್ದು. ಆದ್ರೂ ಕೆಲವರಿಗೆ ಒಳ್ಳೆ ಆರೋಗ್ಯ ಇದೆ, ಜೊತೆಗೆ ತುಂಬಾ ದುಡ್ಡಿದೆ, ತುಂಬಾ ಶ್ರೀಮಂತರಿದ್ದಾರೆ, ಆದ್ರೂ ಸಮಸ್ಯೆ ಇದೆ, ಮಾನಸಿಕವಾಗಿ ಅವರು ಅಶಾಂತಿಯಿಂದ ಇರ್ತಾರೆ. ಇದು ಯಾಕೆ ಅಂತ ಹೇಳತಕ್ಕಂಥದನ್ನ ಹೇಳ್ತಾ ಇದ್ದಾರೆ. ಇಲ್ಲಿ ಫಸ್ಟ್ಗೆ ಏನ್ ಹೇಳ್ತಾರೆ ಅಂತಂದ್ರೆ, ನೀವು ಬೇರೆಯವರ ವ್ಯವಹಾರಗಳಲ್ಲಿ ಕಾರಣವಿಲ್ಲದೆ ತಲೆ ಹಾಕ್ತೀರಾ ಅಂತ ಪ್ರಶ್ನೆಯನ್ನ ಕೇಳಿದ್ದಾರೆ ಅವರು. ಎಷ್ಟೋ ಸಲ ಬೇರೆಯವರು ತಪ್ಪುಗಳನ್ನ ಮಾಡ್ತಾ ಇರ್ಬೋದು, ಆದ್ರೆ ಅದಕ್ಕಾಗಿ ವ್ಯರ್ಥ ನೀವ್ಯಾಕೆ ವಿಚಲಿತರಾಗ್ತೀರಾ ಅಂತ. ಯಾರೋ ಒಂದ್ ತಪ್ಪನ್ನ ಮಾಡಿದ್ರು, ಏನೋ ಒಂದಾಯ್ತು, ಅದಕ್ಕೆ ನೀವ್ಯಾಕೆ ಅಯ್ಯೋ ಅವ್ರು ಯಾಕೆ ಹೀಗೆ ಮಾಡಿದ್ರು ಹಾಗೆ ಮಾಡಿದ್ರು ಅದನ್ನ ಯಾಕೆ ನಿಮ್ ತಲೆಯಲ್ಲಿ ತುಂಬಿಕೊಂಡು ಪ್ರಶ್ನೆಯನ್ನ ಮಾಡ್ತೀರಾ. ಇದರಿಂದ ಏನಾಗುತ್ತೆ ಅಂದ್ರೆ ನಮ್ಮ ಮನಃಶಾಂತಿ ಹಾಳಾಗುತ್ತೆ. ಆದ ಕಾರಣ ಏನೋ ಮಾಡಿದಾಗ, ಯಾರೋ ಮಾಡಿದಾಗ ಅವ್ರನ್ನ ಟೀಕಿಸಬಾರ್ದು ಅಂತ ಹೇಳತಕ್ಕಂಥದ್ದು. ನಿನ್ನೆನೂ ಸಹ ಮೇಡಮ್ ಅವರು, ವೈಭವ್ ಶೆಟ್ಟಿ ಅವರು ಇದನ್ನೇ ಮಾತಾಡಿದ್ರು. ಮತ್ತೆ ಯಾರಾದ್ರೂ ಏನಾದ್ರು ಮಾಡಿದ್ರೆ ಅಯ್ಯೋ ಅವ್ರು ಯಾಕೆ ಹಂಗ್ ನಡೀತಾರೆ, ಅವ್ರು ಯಾಕೆ ಹೀಗೆ ಮಾಡಿದ್ರು ಅಂತ ಹೇಳತಕ್ಕಂಥ ಯಾವುದನ್ನು ಸಹ ನಾವು ಮಾಡಬಾರ್ದು. ಇದರಿಂದಾಗಿ ನಮ್ಮದೇ ಮನಃಶಾಂತಿ ಹಾಳಾಗ್ತದೆ. ಇನ್ನೊಂದವ್ರು ಏನ್ ಹೇಳ್ತಾರೆ, ನಿಮ್ಮ ವ್ಯವಹಾರವನ್ನ ನೀವು ನೋಡ್ಕೊಳ್ಳಿ, ಇನ್ನೊಬ್ಬರ ವ್ಯವಹಾರವನ್ನ ಯಾಕೆ ನೋಡ್ತೀರಾ ಅಂತ. ನಾವೇನ್ ಮಾಡ್ತಾರೆ, ಸಾಮಾನ್ಯವಾಗಿ ನಮ್ಮದೇನಾಗ್ಬೇಕು ಅದನ್ನ ನೋಡ್ಕೊಳ್ಳೋದಿಲ್ಲ, ಬೇರೆಯವ್ರದನ್ನೇ ನಾವು ನೋಡ್ತೇವೆ. ಸೊ ಇದು ಯಾಕೆ ಬೇಕು, ಇದು ನಿಮ್ಮ ಮನಃಶಾಂತಿಯನ್ನ ಕಾಪಾಡ್ಕೊಳ್ಳಿಕ್ಕೆ ಸಾಧ್ಯತೆ ಇಲ್ಲ. ಇನ್ನೊಂದೇನು ಅಂತಂದ್ರೆ ಅವ್ರು ಹೇಳ್ತಾರೆ, ಮತ್ತೊಮ್ಮೆ ಹೇಳ್ತಾನೆ, ನಿಮ್ಮ ವ್ಯವಹಾರಗಳನ್ನ ನೀವೇ ನೋಡ್ಕೊಳ್ಳಿ, ಯಾರನ್ನೂ ಟೀಕೆ ಮಾಡಬೇಡಿ. ಟೀಕೆ ಮಾಡೋದಂದ್ರೆ ಅದು ತೇಜೋವಧೆ ಮಾಡಿದ ಹಾಗೆ ಅಂತ, ಯಾವುದೇ ವ್ಯಕ್ತಿಯನ್ನ ತೇಜೋವಧೆ ಮಾಡಿದ ಹಾಗೆ. ಆದ ಕಾರಣ ನಾವು ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಬಾರದು. ಯಾವುದಾದ್ರೂ ಘಟನೆ ನಡೆದಿದ್ರು ಅದು ನಮ್ಮ ದೃಷ್ಟಿಯಲ್ಲಿ ಒಳ್ಳೇದಿರಲಿ ಅಥವಾ ಕೆಟ್ಟದಿರಲಿ, ಅದು ನಡೆಯಬೇಕಾದ್ರೆ ಅದಕ್ಕೆ ಒಂದು ಭಗವಂತನ ಇಚ್ಛೆ ಅಂತ. ನಿನ್ನೆ ಅವ್ರು ಹೇಳಿದ್ರೆ ನಮ್ಮ ಕರ್ಮ ಅಥವಾ ನಿಮ್ಮ ಕರ್ಮ, ಎಲ್ಲರ ಕರ್ಮದಲ್ಲಿ ಏನಾಗ್ಬೇಕು ಅದೇ ಆಗ್ಬೇಕು ಅಂತ. ಹಾಗೆ ಇದ್ದಾಗ ನಾವ್ ಯಾಕೆ ಇದು ಆಯ್ತು, ಇದು ಯಾಕಾಯ್ತು, ಇದು ಆಗ್ಬಾರ್ದಲ್ಲ, ಯಾಕೆ ತಲೆ ಕೆಡ್ಸ್ಕೋಬೇಕು. ಇದರಿಂದ ನಮ್ಮ ಮನಃಶಾಂತಿ ಹಾಳಾಗುತ್ತೆ. ಆಮೇಲೆ ಹೇಳ್ತಾರೆ, ದೇವ್ರು ಎಲ್ಲವನ್ನ ಪೂರ್ಣ ದೃಷ್ಟಿಯಲ್ಲಿ ನೋಡ್ತಾರೆ. ಬಟ್ ನಾವು ಮನುಷ್ಯರು ಹೇಗೆ ಅಂದ್ರೆ ಎಲ್ಲ ಅರ್ಧಂಬರ್ಧ ಪೂರ್ಣ ಅಂತ ಹೇಳೋದು ಇರುವುದೇ ಇಲ್ಲ. ಆದ ಕಾರಣ ಅದು ನಮಗೆ ಹೆಚ್ಚಿನ ಒಂದು ಮನಸ್ಸಿಗೆ ಶಾಂತಿಯನ್ನ ಕೊಡದೇ ಇರತಕ್ಕಂಥದ್ದು ಅಂತ. ಇನ್ನೊಂದೇನಂತಂದ್ರೆ, ನಾವು ಮನುಷ್ಯರು ಏನ್ ಮಾಡ್ತೇವೆ, ವಿಷಯವನ್ನ ಹಿಂದು ಮುಂದೆ ಆಲೋಚನೆ ಇಲ್ಲ, ನಮ್ ಕಣ್ಣಿಗೆ ಈಗ ಏನ್ ಕಾಳುತ್ತದಲ್ಲ ಅದರ ಬಗ್ಗೆನೆ ನಾವು ಏನೋ ಒಂದು ತರ ಆಲೋಚನೆ ಮಾಡತಕ್ಕಂಥದ್ದು, ಪ್ರಶ್ನೆ ಅಂತ ಮಾಡತಕ್ಕಂಥದ್ದು, ಟೀಕೆಯನ್ನ ಮಾಡತಕ್ಕಂಥದ್ದು. ಅದರಲ್ಲಿ ಸಂಪೂರ್ಣತೆ ಅಂತ ಹೇಳುವುದು ಇಲ್ಲ. ಆದ್ರೆ ನಾವೇನ್ ಹೇಳ್ತೇವೆ, ದೇವ್ರು ನೋಡ್ಕೋತಾರೆ ಅಂತ ಹೇಳ್ತೇವಲ್ಲ, ಆ ದೇವ್ರು ನಿಜವಾಗ್ಲೂ ಅದರ ಸಂಪೂರ್ಣತೆಯನ್ನ ನೋಡ್ತಾರೆ. ಆದ ಕಾರಣ ಆ ತರದ ಟೀಕೆಯನ್ನ ನಾವು ಮಾಡಬಾರ್ದು ಅಂತ. ಇನ್ನೊಂದೇನಂತಂದ್ರೆ, ಸಾಮಾನ್ಯವಾಗಿ ಕೆಲವು ಜನರಿಗೆ ಇರುತ್ತೆ, ಅದು ಒಂಥರ ಅವಮಾನ ಮಾಡತಕ್ಕಂಥದ್ದು. ಏನಾದ್ರೂ ಮಾತಂದ ತಕ್ಷಣ ಗುಂಪಿನಲ್ಲಿ ಇದ್ರು ಸಹ ಅವ್ರು ಹಾಗೆ ಇವ್ರು ಹೀಗೇನೆ ಅಂತ ಹೇಳತಕ್ಕಂಥ ಅವಮಾನ ಮಾಡತಕ್ಕಂಥದ್ದು. ಆದರೆ ಅಂತಹ ಮಾತುಗಳಿಗೆ ನಾವು ವಿಚಲಿತರಾಗಬಾರ್ದು. ಅದಕ್ಕೆ ನಾವು ನೋಡಿ, ಹೊಗಳಿದಾಗ್ಲಾಗ್ಲಿ ಅಥವಾ ತೆಗಳಿದಾಗ್ಲಾಗ್ಲಿ, ಹೊಗಳಿದಾಗ ಬಹಳ ಖುಷಿಯಾಗಿ ನಾವು ಏನೋ ಅಂತ ಕಾಲರ್ ಮೇಲೆ ಮಾಡ್ಕೊಳ್ತೇವಲ್ಲ, ಅಂತದ್ದು ಮಾಡಬಾರ್ದು. ಹಾಗೇನೆ ಯಾರಾದ್ರೂ ತೆಗಳಿದಾಗಲೂ ಸಹ ನಾವು ಕುಗ್ಗಬಾರ್ದು. ಸೊ ಅದು ಎರಡೂ ಇರಬಾರ್ದು. ನಮ್ಮ ಮನಸ್ಸು ವಿಚಲಿತ ಆಗ್ಲೇಬಾರದು ಅಂತ ಹೇಳತಕ್ಕಂಥದ್ದನ್ನ ಹೇಳ್ತಾರೆ. ಏನೇ ಹೇಳಲಿ, ಏನಾದ್ರೂ ತಿಳಿಯಲು ಅದು ಅಜ್ಞಾನಿಗಳಿಂದ ತುಂಬಿರುವ ಜಗತ್ತು ಅಂತ ಹೇಳತಕ್ಕಂಥದ್ದು ನಮಗೆ ನೆನಪಿರ್ಬೇಕು. ಆದ ಕಾರಣ ಈ ತರದ ಮಾತುಗಳು ಅಥವಾ ಅವಮಾನಗಳು ಬರ್ತವೆ. ನಾವು ಏನು ಅಂತಂದ್ರೆ, ನಮ್ಮ ಧ್ಯಾನದಲ್ಲಿ ಎಲ್ಲರೂ ಹೇಳ್ತಾರಲ್ಲ, ನಾವು ಎಲ್ಲ ವಸ್ತುವಿನಲ್ಲೂ ದೇವರನ್ನ ಕಾಣಬೇಕು, ನಾವು ಸಹ ದೇವರಂತ ಹೇಳತಕ್ಕಂಥದನ್ನ ತಿಳ್ಕೊಂಡು ಯಾರು ವಿಚಲಿತರಾಗದೆ ನಾವು ಒಂದು ಪಾಸಿಟಿವ್ ಅಂತ ಏನು ಹೇಳ್ತೇವಲ್ಲ ಅದರಲ್ಲಿ ಇರಬೇಕು. ಆವಾಗಲೇ ನಾವು ಆಧ್ಯಾತ್ಮಿಕವಾಗಿ ಶ್ರೀಮಂತರಾಗ್ತೇವೆ ಅಂತ ಹೇಳತಕ್ಕಂಥದ್ದು. ನಮ್ಮಲ್ಲಿ ದುಡ್ಡಿರ್ಬೋದು, ವಿದ್ಯೆ ಇರ್ಬೋದು, ಅದು ಆಧ್ಯಾತ್ಮಿಕ ಶ್ರೀಮಂತಿಕೆ ಅಲ್ಲ. ಈ ತರ ನಾವು ಯಾವುದಕ್ಕೆ ಒಂದೇ ಸಲ ಎಕ್ಸೈಟ್ಮೆಂಟ್ ಆಗೋದಾಗ್ಲಿ ಅಥವಾ ನಾವು ತಗ್ಗು ಏರು ಅಂತ ಏನು ಹೇಳ್ತೇವಲ್ಲ ಮನಸ್ಸಿನಲ್ಲಿ, ಅದು ಆಗದೆ ಇದ್ದಾಗ ಮಾತ್ರ ನಾವು ಆಧ್ಯಾತ್ಮಿಕವಾಗಿ ಶ್ರೀಮಂತರಾಗ್ತಾ ಇರ್ತೇವೆ ಅಂತ. ಯಾರ ಬಗ್ಗೆಯೂ ಕೆಟ್ಟ ಭಾವನೆಯನ್ನ ಹೊಂದಬೇಡಿ. ನಿಮ್ಮನ್ನ ನೋಯಿಸಿದವರ ಬಗ್ಗೆನೂ ಸಹ ನಿನ್ನೆ ಹೇಳಿದ್ರು ಮೇಡಮ್,
ಸೊ ನಿಮ್ಮನ್ನ ಯಾರೇ ಬೈದ್ರು, ಯಾರೇ ಹೊಡೆದ್ರು, ಏನಾದ್ರು ಮಾಡಿದ್ರು, ನೀವು ಅದ್ರ ಬಗ್ಗೆ ನನಗೆ ಹೀಗೆ ಮಾಡಿದ್ರು ಅಂತ ಅಂದ್ಕೋಬಾರ್ದು ಅಂತ ಹೇಳತಕ್ಕಂಥದ್ದು. ಅದನ್ನೇ ಇಲ್ಲಿ ಹೇಳ್ತಾರೆ. ಮನಸ್ಸಿನಲ್ಲಿ ದುಷ್ಟ ಭಾವನೆಯನ್ನ ತುಂಬಿಸ್ಕೊಳ್ಳೇಬಾರದು. ಇದು ಬಹಳ ಬಹಳ ಅಪಾಯಕಾರಿ. ಜೊತೆಗೆ ಇದು ನಮ್ಮ ನಿದ್ದೆನ ಹಾಳು ಮಾಡೋದರ ಜೊತೆಗೆ ನಮ್ಮ ರಕ್ತವನ್ನ ಸಹ ವಿಷವಾಗಿ ಮಾರ್ಪಾಡು ಮಾಡುತ್ತದೆ. ಆದ ಕಾರಣ ನಾವು ಯಾರ ಬಗ್ಗೆನೂ ಸಹ ಕೆಟ್ಟದನ್ನ ಆಲೋಚನೆ ಮಾಡಬಾರದು ಅಥವಾ ನೋಯಿಸಬಾರದು. ಯಾವುದೋ ಒಂದು ವಿಷಯ ಆಯ್ತು ಅಂತ ಅಂದ್ಕೊಳ್ಳಿ, ನಾವು ಅದನ್ನೇ ಪದೇ ಪದೇ ಹೇಳ್ಕೊಂಡು ಹಂಗೆ ಹಿಂಗೆ ಅಂತ ಹೇಳ್ಬಾರ್ದು. ಅದಕ್ಕೆ ಅವ್ರ ಉದಾಹರಣೆಯನ್ನ ಹೇಳ್ತಾರೆ. ಇದು ಒಂದು ಹಾಲು ನೆಲಕ್ಕೆ ಚೆಲ್ಲಿದ ಹಾಗೆ, ಹಾಲು ಚೆಲ್ಲು ಹೋಯ್ತು, ಬಟ್ ಅದನ್ನ ನಾವು ಏನು ಮಾಡ್ಲಿಕ್ಕೆ ಆಗುದಿಲ್ಲ. ಆದ ಕಾರಣ ಯಾರಾದ್ರೂ ಏನಾದ್ರೂ ಹೇಳಿರ್ಬೋದು, ಅದನ್ನ ನೀವು ಇದು ಹಾಲು ಚೆಲ್ಲಿದಂತೆ ಹೇಳತಕ್ಕಂಥದ್ದನ್ನ ನೀವು ಮನಸ್ಸಿನಲ್ಲಿ ಇಟ್ಕೊಳ್ಳಿ. ಮತ್ತೆ ಅದನ್ನ ಕೆದಕ್ಲಿಕ್ಕೆ ಹೋಗ್ಬೇಡಿ. ಅದೆಷ್ಟಾದ್ರೂ ನಮಗೆ ಸಿಗುವುದಿಲ್ಲ, ಅದೇ ಬರುವುದಿಲ್ಲ. ಅದಕ್ಕೆ ಪ್ರಯತ್ನವನ್ನ ಮಾಡಬೇಡಿ. ಇನ್ನೊಂದೇನು ಅಂತಂದ್ರೆ, ನೀವು ದ್ವೇಷ ಮತ್ತೆ ದುಷ್ಟ ಭಾವನೆಗಳನ್ನ ಮನಸ್ಸಿನಲ್ಲಿ ಇಟ್ಕೊಂಡು ಅದನ್ನು ಯಾಕೆ ಬೆಳಿಲಿಕ್ಕೆ ಅವಕಾಶ ಮಾಡ್ತೀರಾ? ಇದು ನಮ್ಮಲ್ಲಿ ಆಗಾಗ ಪದೇ ಪದೇ ನಾವು ಇದನ್ನ ನೆನಪು ಮಾಡೋ ಕಾರಣ ನಮ್ಮ ಒಂದು ಮನಃಶಾಂತಿಯೇ ಕೆಡ್ತದಲ್ಲದೆ ಬೇರೆ ಯಾವುದು ಅಲ್ಲ. ಇಂಥ ಕೆಟ್ಟ ಅಭ್ಯಾಸದಿಂದ ದೂರ ಇರಿ ನೀವು. ಇದರಿಂದ ದೂರ ಆಗುವ ಸುಲಭ ಉಪಾಯ ಏನು ಅಂತಂದ್ರೆ, ನಾವು ಒಂದು ಕೆಲಸದಲ್ಲಿ ಮಗ್ನರಾಗುವುದು. ಸುಮ್ಮನೆ ನಾನು ಅದು ಬಿಡಿ ಅಂತ ಹೇಳ್ಕೊಂಡು ಇರ್ಲಿಕ್ಕೆ ಆಗುದಿಲ್ಲ. ಅದರ ಬದಲಿಗೆ ನಾನು ತಕ್ಷಣ ಯಾವುದಾದ್ರೂ ಒಂದು ಕೆಲಸವನ್ನ ಹಿಡ್ಕೊಂಡು ಮನಸ್ಸಿಟ್ಟು ಮಾಡಿದ್ರೆ ಆಗ ನಮ್ಮ ಮನಸ್ಸು ಆ ಕೆಟ್ಟ ಯಾವುದಕ್ಕೆ ಹೋಗುವುದಿಲ್ಲ. ಆದ ಕಾರಣ ಅದರಿಂದ ದೂರ ಇರಬೇಕಂದ್ರೆ ನಾವು ಕೆಲಸವನ್ನ ಮಾಡಬೇಕು. ನಿಮಗೆ ಇಷ್ಟವಾದಂತ ಯಾವ ಕೆಲಸವನ್ನ, ಯಾವ ಹವ್ಯಾಸವನ್ನು ಬೆಳೆಸ್ಕೊಳ್ಳಿ. ಆದರೆ ಅದು ಒಳ್ಳೆಯ ಹವ್ಯಾಸ, ಒಳ್ಳೆಯ ಅಭ್ಯಾಸ, ಒಳ್ಳೆಯ ಕೆಲಸವೇ ಆಗಿರ್ಬೇಕು. ಇಲ್ಲಿ ನಾವು ಏನ್ ಹೇಳ್ತೇವೆ ಅಂತಂದ್ರೆ, ನಾವೊಂದು ಜಾಬಿಗೆ ಹೋಗುವಾಗ ಕೆಲವೊಮ್ಮೆ ಏನಾಗುತ್ತೆ, ನಮ್ಗೆ ಇಷ್ಟ ಇಲ್ಲ ಅಂದ್ರೂ ಕೆಲವರು ಆ ಜಾಬಿಗೆ ಹೋಗ್ತೇವೆ. ಅದು ಇಂಪಾರ್ಟೆಂಟ್ ಅಲ್ಲ. ನಮಗೆ ಸಂಬಳ ಕಡಿಮೆ ಇರ್ಬೋದು, ಅದಕ್ಕೆ ಕೂಲಿ ಕಡಿಮೆ ಇರಬಹುದು, ಆದರೆ ಮನಸ್ಸಿಗೆ ಒಂದು ಶಾಂತಿ, ಒಂದು ನೆಮ್ಮದಿಯನ್ನು ಕೊಡ್ತದಲ್ಲ, ಅಂತ ಕೆಲ್ಸಕ್ಕೆ ಹೋಗ್ಬೇಕು. ಸಂಬಳ ಜಾಸ್ತಿ ಇದೆ ಅಂತ ಹೇಳ್ಕೊಂಡು ನಮಗೆ ಇಷ್ಟ ಇಲ್ಲದ ಕೆಲಸವನ್ನ ನಾವು ಮಾಡ್ಲಿಕ್ಕೆ ಹೋಗ್ಬಾರ್ದು ಅಂತ ಹೇಳತಕ್ಕಂಥದ್ದನ್ನ ಹೇಳ್ತಾರೆ. ಇನ್ನೊಂದೇನು ಅಂತಂದ್ರೆ, ಪ್ರಾಪಂಚಿಕವಾದ ಯಶಸ್ಸು, ಪ್ರಶಸ್ತಿ, ಮಾನ ಸನ್ಮಾನಗಳಿಗೆ ಆಶಿಸಬೇಡಿ. ನಾನೆಲ್ಲಾದ್ರೂ ಹೋಗಿರ್ತಾರೆ, ನನ್ನನ್ನು ಹೊಗಳಬೇಕು, ನನಗೆ ಸನ್ಮಾನ ಮಾಡಬೇಕು, ಹಾಗೆ ಮಾಡಬೇಕು, ಹೀಗೆ ಮಾಡಬೇಕು, ಇಂಥದನ್ನ ನಾವು ಯಾವತ್ತೂ ಬಯಸಬಾರದು. ಇದು ಸಹ ನಮ್ಮ ದೈಹಿಕ ಆರೋಗ್ಯ ಮತ್ತು ಮಾನಸಿಕ ಅಶಾಂತಿಗಳಿಗೆ ದಾರಿ ಮಾಡಿಕೊಡತಕ್ಕಂಥದ್ದು. ಆಮೇಲೆ ಜನಾಭಿಪ್ರಾಯಕ್ಕೆ ಹೆಚ್ಚಿನ ಪ್ರಾಶಸ್ತ್ಯ ಕೊಡಬೇಡಿ. ಯಾಕಂದ್ರೆ ಅದು ಸಾಮಾನ್ಯವಾಗಿ ತಪ್ಪಾಗಿರ್ತದೆ. ಯಾಕೆ ಹೇಳಿ? ಜನರ ಒಂದು ಅಭಿಪ್ರಾಯವನ್ನ ಕೇಳಿದಾಗ ಕೆಲವು ಜನ ಏನ್ ಮಾಡ್ತಾರೆ, ನಾನು ಯಾಕೆ ನೆಗೆಟಿವ್ ಅಂತ ಹೇಳೋದು ಅಂತ, ನಲ್ಲಿ ತಪ್ಪಾಗಿದ್ರು ಇಲ್ಲ ನೀವು ಬಹಳ ಚೆನ್ನಾಗಿ ಮಾಡಿದ್ರಿ, ಬಹಳ ಚೆನ್ನಾಗಿ ಮಾಡಿದ್ರಿ ಅಂತ ಹೇಳ್ತಾರೆ. ಅದು ನಿಜವಾಗ್ಲೂ ತಪ್ಪು. ಕೆಲವರಿಗೆ ಒಂಥರ ಅಸೂಯೆ ಅಂತದಿದ್ದಾಗ ಚೆನ್ನಾಗಿ ಮಾಡಿದವ್ರಿಗೆ ಸಹ ಅದು ಏನ್ ಮಾತಾಡಿದ, ಹಾಗೆ ಹೀಗೆ ಹೇಳ್ಬೋದಿತ್ತಲ್ಲ, ಹಾಗೆ ಹೇಳ್ಬೋದಿತ್ತಲ್ಲ, ಇದು ಎರಡೂ ಸಹ ಇರಬಾರದು. ಆದ ಕಾರಣ ಸಾಮಾನ್ಯವಾಗಿ ಜನಾಭಿಪ್ರಾಯ ಇದೆಯಲ್ಲ, ಯಾರಾದ್ರೂ ಏನನ್ನ ಹೇಳಿದ್ರು ಅದನ್ನ ನಾವು ಜಾಸ್ತಿ ಮನಸ್ಸಿಗೆ ತಗೋಬಾರದು. ಅದು ನಮ್ಮ ಮನಃಶಾಂತಿಯನ್ನ ಕೆಡಿಸ್ತದೆ. ಒಳ್ಳೇದು ಹೇಳಿದ್ರಲ್ಲೂ ಕೆಡ್ತದೆ, ಕೆಟ್ಟದ್ದು ಹೇಳಿದ್ರಲ್ಲೂ ಸಹ ಕೆಡ್ತದೆ ಅಂತ ಹೇಳತಕ್ಕಂಥದ್ದು. ಅಸೂಯೆಯಿಂದ ಮನಃಶಾಂತಿ ಹಾಳಾಗುತ್ತದೆ. ಇದು ಬೇರೆಯವರು ನಮಗೆ ಮಾಡತಕ್ಕಂಥ ಅಸೂಯೆ ಅಲ್ಲ, ನಾವು ಅಸೂಯೆಯಿಂದ ಇದ್ರೆ ಅದು ನಿಜವಾಗ್ಲೂ ನಮ್ಮ ಮನಃಶಾಂತಿಯನ್ನ ಕೆಡಿಸ್ತದೆ. ಅದು ಒಂದು ಭಯಂಕರವಾದ ವಿಷ, ನಮ್ಮ ಮನಸ್ಸಿನಲ್ಲಿರತಕ್ಕಂಥ ಒಂದು ವಿಷ. ಆದ ಕಾರಣ ಯಾವುದೇ ಕೆಲಸ ಮಾಡಿದಾಗ ಸಾಮಾನ್ಯವಾಗಿ ಅಡ್ಡಿ ಆತಂಕಗಳು ಬರೋದು ಸಹಜ. ಆದ್ರೆ ಅದರ ಬಗ್ಗೆ ಅವ್ರು ಯಾಕೆ ಹಾಗೆ ಮಾಡಿದ್ರು, ಇವ್ರು ಮಾಡಬಾರ್ದಿತ್ತಲ್ಲ, ಆತರ ಯಾವುದೇ ಒಂದು ಪ್ರಶ್ನೆ ನಮ್ಮಲ್ಲಿ ಉದ್ಭವಿಸಬಾರದು. ಆಗಿದ್ದೆಲ್ಲ ಒಳ್ಳೇದಕ್ಕಂತ ಹೇಳತಕ್ಕಂಥದನ್ನ ಮಾಡ್ಕೊಂಡು ನಾವು ಮುಂದುವರಿಬೇಕು. ಅವ್ರು ಹೇಳ್ತಾರೆ, ನಮ್ಮ ಅದೃಷ್ಟದ ಪ್ರಕಾರ ನಡೆಯುತ್ತೆ. ಆದ್ದರಿಂದ ಇಂತಹ ಘಟನೆಗಳು ಸಹಜವಾಗಿ ಸಮಾಜದಲ್ಲಿ ಎಲ್ಲ ಕಡೆನೂ ಇರತಕ್ಕಂಥದ್ದು. ಇದಕ್ಕೆ ನಾವು ತಲೆ ಕೊಡಬಾರದು, ಇದಕ್ಕೆ ಮನಸ್ಸನ್ನು ಕೆಡಿಸ್ಕೊಳ್ಳಬಾರದು. ನಿಮ್ಮ ಮನಃಶಾಂತಿಯನ್ನು ಭಂಗಗೊಳಿಸುವ ನಿಮ್ಮ ಪರಿಸರದ ಬಗ್ಗೆ ನೀವು ತಲೆ ಕೆಡಿಸ್ಕೊಳ್ಬಾರ್ದು. ಅಯ್ಯೋ ನಾನು ಇಂಥ ಕಡೆ ಇದ್ದೇನೆ, ಅಯ್ಯೋ ನಾನು ಅಂತ ಕಡೆ ಇದ್ದೇನೆ, ಇಲ್ಲಿ ಸರಿ ಇಲ್ಲ ಅಂತ ನಾವು ಹೇಳ್ತೇವಲ್ಲ, ಅದರ ಬಗ್ಗೆ ತಲೆ ಕೆಡಿಸ್ಕೊಳ್ಬಾರ್ದು. ಆ ಪರಿಸರವನ್ನ ನಾವು ಸರಿ ಮಾಡ್ಲಿಕ್ಕೆ ಹೋಗಬಾರದು. ನಾವು ಆ ಪರಿಸರಕ್ಕೆ ಹೊಂದ್ಕೊಳ್ಬೇಕು. ಯಾಕಂತಂದ್ರೆ ಪರಿಸರವನ್ನ ಅಷ್ಟು ಸುಲಭವಾಗಿ ಬದಲಾವಣೆ ಮಾಡ್ಲಿಕ್ಕೆ ಸಾಧ್ಯತೆ ಇದೆಯಾ? ನಮಗೆ ಆ ಪರಿಸರ ಚೆನ್ನಾಗಿಲ್ಲದೆ ಇರ್ಬೋದು. ಆ ಪರಿಸರದಲ್ಲಿ ಎಷ್ಟೊಂದು ಜನ ಇದ್ದಾರೆ, ಎಲ್ಲ ಇದ್ದಾರೆ, ಆದ್ರೆ ಆ ಇಡೀ ಒಂದು ಏರಿಯಾ ಚೆನ್ನಾಗಿಲ್ಲ, ಓಕೆ ನನಗೆ ಇಷ್ಟ ಇಲ್ಲ,
ಹಾಗೆ ಅಂತ ಹೇಳ್ಕೊಂಡು ನಾವು ಆ ಏರಿಯಾನ ಸರಿ ಮಾಡಕ್ಕಾಗುತ್ತಾ? ಇಲ್ಲ. ಅದರ ಬದಲಿಗೆ ನಾವು ಅಲ್ಲಿ ಇರ್ತೇವ, ನಾವು ಆ ಒಂದು ಏರಿಯಾಕ್ಕೆ, ಆ ಒಂದು ಪರಿಸರಕ್ಕೆ ಹೊಂದಿಕೊಳ್ಳತಕ್ಕಂಥದ್ದನ್ನ ಮಾಡಿಕೊಳ್ಬೇಕು. ಪರಿಸ್ಥಿತಿಗೆ ಹೊಂದಿಕೊಳ್ಳಿ. ಯಾವುದನ್ನು ನಿವಾರಿಸಲು ಸಾಧ್ಯವಿಲ್ಲವೋ ಅದಕ್ಕಾಗಿ ಹೊಂದಿಕೊಳ್ಳಲೇಬೇಕು. ಅದನ್ನು ತಿದ್ದಲಿಕ್ಕೆ ಹೋಗಬೇಡಿ. ನಾವು ಎಲ್ಲರ ಮಧ್ಯದಲ್ಲಿಯೂ ಸಹ ಜೀವಿಸುವುದನ್ನ ಕಲಿಬೇಕು. ಆಗ್ಲೇ ನಮ್ಮ ಮನಸ್ಸಿಗೆ ಶಾಂತಿ ಇರತಕ್ಕಂಥದ್ದು. ಕೇವಲ ನಮ್ಮ ದೈನಂದಿನ ಅವಶ್ಯಕತೆಗಳಿಗೂ ಬೇರೆಯವರನ್ನ ಅವಲಂಬಿಸಿರುವುದೇ ಮನಃಶಾಂತಿಯ ಒಂದು ಭಂಗಕ್ಕೆ ಕಾರಣ. ಅಂದ್ರೆ ತುಂಬಾ ಜನ ಹೇಳ್ತಾರಲ್ಲ, ಅಯ್ಯೋ ನನಗೆ ಅಂಗಡಿಗೆ ಹೋಗಿ ಅಭ್ಯಾಸ ಇಲ್ಲ, ನನಗೆ ಅಲ್ಲಿ ಹೋಗಿ ಅಭ್ಯಾಸ ಇಲ್ಲ, ಇಲ್ಲಿ ಹೋಗಿ ಅಭ್ಯಾಸ ಇಲ್ಲ ಅಂತ. ಯಾಕಂದ್ರೆ ಅದು ಡಿಪೆಂಡೆನ್ಸಿ. ಯಾರೋ ಮಾಡ್ತಾ ಇರ್ತಾರೆ, ಅಂಗಡಿಗೆ ಯಾಕೆ ಹೋಗಲ್ಲ? ಮನೇಲಿ ಯಾರಾದ್ರೂ ಯಜಮಾನ್ರು ಅವರಿವರು ಯಾರಾದ್ರೂ ಇರ್ತಾರೆ, ಸಾಮಾನು ತರ್ತಾರೆ, ಆದ್ರಿಂದ ನಾವು ಹೋಗಲ್ಲ. ಹಾಗೆ ಅಂತ ಹೇಳ್ಕೊಂಡು ದಿನನಿತ್ಯದ ಎಲ್ಲ ಕೆಲಸಗಳಿಗೂ ನಾವು ಇನ್ನೊಬ್ಬರನ್ನ ಡಿಪೆಂಡ್ ಆಗಬಾರ್ದು. ಅವ್ರು ಹೇಳ್ತಾರೆ, ನಿಮ್ಮ ಬಟ್ಟೆಗಳನ್ನ ನೀವೇ ಒಗ್ದುಕೊಳ್ಳಿ, ನಿಮ್ಮ ಪಾತ್ರೆಗಳನ್ನ ನೀವೇ ತೊಳ್ಕೊಳ್ಳಿ. ಸೊ ಆಗ ನೀವು ಯಾರನ್ನ ಡಿಪೆಂಡ್ ಆಗ್ಬೇಕು ಅಂತಿಲ್ಲ. ಯಾಕಂತಂದ್ರೆ ಒಂದು ವೇಳೆ ಆ ಯಾರು ಪಾತ್ರೆ ತೊಳಿತಾ ಇದ್ರು, ಬಟ್ಟೆ ತೊಳಿತಾ ಇದ್ರು, ಅವರು ಆ ದಿನ ಇಲ್ಲ ಅಂತ ಹೇಳಿದಾಗ ಆ ಕೆಲಸವನ್ನ ನೀವೇ ಮಾಡ್ಬೇಕಾಗುತ್ತೆ. ಆದ ಕಾರಣ ದಿನ ಆ ಕೆಲಸವನ್ನ ನೀವೇ ಮಾಡಬೇಕು ಅಂತಿಲ್ಲ, ಆದರೆ ಅದೆಲ್ಲವನ್ನ ನೀವು ಮಾಡಿ ಅಭ್ಯಾಸವನ್ನ ಮಾಡಿ, ಸಂದರ್ಭ ಬಂದಾಗ ಅದು ನಿಮಗೆ ಉಪಕಾರ ಆಗುತ್ತೆ. ಆದ ಕಾರಣ ಅಂತ ಕೆಲಸಗಳಿಗೆ ಯಾರನ್ನ ಡಿಪೆಂಡ್ ಆಗಬಾರ್ದು. ದಿನನಿತ್ಯದ ಕೆಲಸಗಳಿಗೆ ನಾವು ಬೇರೆಯವರನ್ನ ಅವಲಂಬನೆ ಆಗಬಾರ್ದು. ನೆಕ್ಸ್ಟ್ ಬಂದು ಜವಾಬ್ದಾರಿಗಳನ್ನ ತಪ್ಪಿಸ್ಲಿಕ್ಕೆ ಹೋಗ್ಬೇಡಿ. ಆ ತಪ್ಪಿಸುವಂತ ಪ್ರಯತ್ನಕ್ಕೂ ಸಹ ಹೋಗ್ಬೇಡಿ. ತುಂಬಾ ಜನ ಇರ್ತಾರಲ್ಲ, ಒಂದು ಎಲ್ಲಿಗೋ ಹೋಗುದು, ಮತ್ತೆ ಸುಮ್ಮನೆ ಕಾರಣ ಹೇಳ್ತಾರೆ, ನನಗೆ ಯಾರ್ದೋ ಫೋನ್ ಬಂತು, ನನಗೆ ಅಲ್ಲಿಗೆ ಹೋಗ್ಬೇಕು ಅಂತ ಹೇಳತಕ್ಕಂಥದ್ದು. ಯಾವುದೋ ಒಂದು ಕೆಲಸ ಕೊಟ್ಟ ತಕ್ಷಣ ಅಯ್ಯೋ ನಾನು ಊರಲ್ಲಿ ಇರುವುದಿಲ್ಲ ಅಂತ ಹೇಳುದು. ಇದೆಲ್ಲ ಒಂದು ಜವಾಬ್ದಾರಿಯನ್ನ ತಗೊಳಕ್ಕೆ ತಪ್ಪಿಸ್ಕೊಳ್ಳತಕ್ಕಂಥ ಒಂದು ಮನೋಭಾವನೆ ಅದು. ಸೊ ಇಂಥದನ್ನ ದಯಮಾಡಿ ಮಾಡಬೇಡಿ. ಸಂದರ್ಭಗಳು ಬಂದಾಗ ಎಲ್ಲರೂ ಹೇಳ್ತೇವೆ, ಸೊ ನಾನು ಊರಲ್ಲಿ ಇರಲ್ಲ, ಹಿಂಗೆ ಹಿಂಗೆ ಅಂತ. ಆದರೆ ಕೆಲವರಿಗೆ ತುಂಬಾ ಒಂಥರ ಆ ಬುದ್ಧಿ ಇದೆ, ಇಲ್ಲ ಇಲ್ಲ ನನಗಾಗುದಿಲ್ಲ, ನನಗಲ್ಲ ಹೋಗ್ಬೇಕು, ಇಲ್ಲಿ ಹೋಗ್ಬೇಕು ಅಂತ ಹೇಳತಕ್ಕಂಥದ್ದು. ಇದು ಜವಾಬ್ದಾರಿಯನ್ನ ಕಳ್ಕೊಳ್ಳತಕ್ಕಂಥ ಒಂದು ಮನೋಭಾವನೆ. ಇದರಿಂದ ಏನಾಗುತ್ತೆ, ಅದು ಆಮೇಲೆ ನಮ್ಮ ಮನಸ್ಸಿಗೆ ಶಾಂತಿ ಕೆಡುತ್ತೆ. ನಾನು ಯಾಕೆ ಹೀಗೆ ಹೇಳಿದೆ, ನಾನು ಹೇಳಿದ್ದು ಸರಿಯಾ ಅಂತ ಹೇಳತಕ್ಕಂಥದ್ದು ಬಂದೇ ಬರುತ್ತೆ. ಇನ್ನೊಂದೇನು ಅಂತಂದ್ರೆ, ಈ ಜವಾಬ್ದಾರಿಯನ್ನ ನಾವು ತಪ್ಪಿಸ್ಕೊಳ್ಳೋ ಬದಲಿಗೆ ನಮ್ಗೆ ಎಷ್ಟು ಶಕ್ತಿ ಇದೆ ಅಷ್ಟನ್ನ ಮಾಡಬೇಕು ಅಂತ ಹೇಳತಕ್ಕಂಥದ್ದನ್ನ ಹೇಳ್ತಾರೆ. ಒಂದು ವೇಳೆ ತುಂಬಾ ಜವಾಬ್ದಾರಿಯನ್ನು ತಕೊಂಡು ಕೆಲಸ ಮಾಡೋರು ಇದ್ದಾಗಲೂ ಸಹ, ನನಗೆ ಅದು ಬರುತ್ತೆ, ಇದು ಬರುತ್ತೆ, ನಾನೆಲ್ಲ ಮಾಡ್ತೇನಂತ ಎಲ್ಲವನ್ನ ನಾನೇ ತಲೆ ಮೇಲೆ ಹಾಕೋಬಾರದು. ಇದಕ್ಕೆ ಅವರೊಂದು ಹೇಳ್ತಾರೆ, ಇದು ಕಷ್ಟಕ್ಕೆ ಔತಣವನ್ನ ಕೊಟ್ಟಂತೆ. ಅಂದ್ರೆ ನಾವಾಗಿ ಕರೆದು ಬಿಟ್ಟು ನಾನ್ ಮಾಡ್ತೇನೆ ತಲೆ ಮೇಲೆ ಹಾಕೊಳ್ತಾರಲ್ಲ, ಇದು ಕಷ್ಟಕ್ಕೆ ಔತಣವನ್ನ ಕೊಟ್ಟ ಹಾಗೆ ಅಂತ ಹೇಳತಕ್ಕಂಥ ಮಾತನ್ನ ಹೇಳ್ತಾರೆ. ಆದ ಕಾರಣ ನಮ್ಗೆ ಎಷ್ಟಾಗುತ್ತೆ ಅಷ್ಟನ್ನ ಮಾಡಿ, ತಪ್ಪಿಸ್ಕೊಳಕ್ ಹೋಗ್ಬೇಡಿ. ಜಾಸ್ತಿ ಎಲ್ಲವನ್ನ ತಗೊಂಡು ತಲೆ ಮೇಲೆ ಹಾಕೊಂಡು ಮಾಡ್ಲಿಕ್ಕೆ ಹೋಗ್ಬೇಡಿ. ನಂತರ ನಾವು ಯಾವಾಗ ಕಡಿಮೆ ಕೆಲಸ ಅಂದ್ರೆ ಜವಾಬ್ದಾರಿಗಳನ್ನ ಕಡಿಮೆ ಮಾಡಿದ ಹಾಗೆ ನಮ್ಮ ಆಲೋಚನೆಗಳು ಕಡಿಮೆ ಆಗ್ತವೆ. ಆಲೋಚನೆಗಳು ಕಡಿಮೆ ಆದಾಗ ಮನಃಶಾಂತಿ ಜಾಸ್ತಿ ಆಗುತ್ತೆ. ಆದ ಕಾರಣ ದಿನ ಹೋದ ಹಾಗೆ ನಾವೊಂದು ಪ್ರೆಷರ್ ಅಂತ ಇರುತ್ತೆ ಅಲ್ವಾ. ಸೊ ಮಕ್ಕಳೆಲ್ಲ ಸ್ಕೂಲಿಗೆ ಹೋಗುವಾಗ ನೋಡ್ತೇವೆ, ಫಸ್ಟಿಗೆ ಆರಾಮಾಗಿರ್ತಾರೆ, ಆಮೇಲೆ ಎಕ್ಸಾಮ್ ಬಂದಾಗ ಬಹಳ ಬ್ಯುಸಿಯಾಗಿ ಇರ್ತಾರೆ. ಮನೆಯಲ್ಲಿ ಮದುವೆ ಮುಂಜಿ ಇಂಥ ಕಾರ್ಯಕ್ರಮ ಬಂದಾಗ ಪ್ರೆಷರ್ ಜಾಸ್ತಿ ಇರುತ್ತೆ. ಆದ್ರೆ ಅದೆಲ್ಲ ಮುಗ್ದ ಮೇಲೆ ನಮ್ಮ ತಲೆಯ ಭಾರ ಕಡಿಮೆ ಆಯ್ತು ಅಂತ ಹೇಳ್ತೇವೆ. ಆದ್ರೆ ಕೆಲವರು ಪ್ರತಿನಿತ್ಯ ಪ್ರೆಷರ್ ಇದ್ದ ಹಾಗೆ, ಇಲ್ಲ ಇಲ್ಲ ನನಗೆ ಆ ಕೆಲಸ, ಇಲ್ಲ ಇಲ್ಲ ನನಗೆ ಈ ಕೆಲಸ. ಸೊ ಹಾಗೆ ಮಾಡಕ್ ಹೋಗ್ಬೇಡಿ. ಆ ಸಮಯದಲ್ಲಿ ಆ ಕೆಲಸವನ್ನ ಮಾಡಿದಾಗ ನಿಮ್ಮ ಆಲೋಚನೆ ನಿಮ್ಗೆ ಒಂಥರ ಪ್ರೆಷರ್ ಇರುತ್ತೆ. ಆ ನಂತರ ನೀವು ಆ ಕೆಲಸವನ್ನ ಕಡಿಮೆ ಮಾಡ್ಕೊಂಡಾಗ ಮನಃಶಾಂತಿ ಜಾಸ್ತಿ ಆಗುತ್ತೆ. ಮನಸ್ಸು ಅಂತ ಹೇಳಿದಾಗ, ಮನಸ್ಸಂದ್ರೆ ಎಲ್ಲರೂ ಸಹ ಚಿಂತನೆ ಅಂತ ಹೇಳತಕ್ಕಂಥದ್ದನ್ನ ಕಂಡುಕೊಳ್ತೇವೆ. ಚಿಂತನೆ ಅಂದ್ರೆ ಅಶಾಂತಿ. ಸೊ ಅದಕ್ಕೋಸ್ಕರ ಎಷ್ಟು ನಾವು ಚಿಂತನೆಯನ್ನ ಕಡಿಮೆ ಮಾಡ್ಕೊಳ್ತೇವೆ ಅಷ್ಟು ಹೆಚ್ಚು ನಮ್ಮ ಮನಸ್ಸು ಶಾಂತವಾಗಿರ್ತದೆ. ಆ ಮನಃಶಾಂತಿಯನ್ನ ನಾವು ಇಟ್ಕೊಂಡಿರ್ಬೇಕು. ಪ್ರತಿದಿನ ಕ್ರಮ ತಪ್ಪದೆ, ಸುತೇಜ ಭಟ್ ಮೇಡಮ್ ಅವರು ಹೇಳಿದ್ರು ಧ್ಯಾನವನ್ನ ಮಾಡಿ ಅಂತ, ಇವರು ಸಹ ಹೇಳ್ತಾರೆ. ಪ್ರತಿದಿನ ಅಂದ್ರೆ ಒಂದು ದಿನವೂ ತಪ್ಪದೆ ಕ್ರಮಬದ್ಧವಾಗಿ ಧ್ಯಾನವನ್ನ ಮಾಡಿ. ಧ್ಯಾನದಿಂದ ಮನಸ್ಸು ಶಾಂತ ಆಗ್ತದೆ, ಅದು ಸಮಾಧಾನ ಸ್ಥಿತಿಯಲ್ಲಿ ಇರಲು ಸಹಾಯಕ ಆಗುತ್ತೆ. ಆದ ಕಾರಣ ಧ್ಯಾನ ಅಂತ ಹೇಳತಕ್ಕಂಥದ್ದು ಬಹಳ ಮುಖ್ಯ. ಇದನ್ನು ದಿನನಿತ್ಯಲು ಕ್ರಮಬದ್ಧವಾಗಿ ಮಾಡಿ. ಯಾಕಂತಂದ್ರೆ ನಾವು ಅರ್ಧ ಗಂಟೆ 1 ಗಂಟೆ ಧ್ಯಾನವನ್ನ ಮಾಡ್ಬೋದು. 24 ಗಂಟೆಯಲ್ಲಿ 1 ಗಂಟೆ ಧ್ಯಾನವನ್ನ ಮಾಡಿದ್ರೆ ಇನ್ನು 23 ಗಂಟೆ
ನಮ್ದು ಈ ಪ್ರಾಪಂಚಿಕ ಜೀವನದಲ್ಲಿ ಇರ್ತದೆ. ಆದರೆ ಆ ಮಾಡತಕ್ಕಂಥ 1 ಗಂಟೆಯ ಧ್ಯಾನದ ಒಂದು ಫಲದಿಂದ ನಾವು 23 ಗಂಟೆಗಳು ಸಹ ಶಾಂತವಾಗಿರ್ಲಿಕ್ಕೆ ಪ್ರಯತ್ನವನ್ನ ಮಾಡಬೇಕು. ಧ್ಯಾನವನ್ನ ಮಾಡ್ಲಿಕ್ಕೆ ಪುರುಸೊತ್ತಾದಾಗೆಲ್ಲ ಮಾಡಿಕೊಂಡು ಆ ಧ್ಯಾನದ ಸಮಯವನ್ನ ಸ್ವಲ್ಪ ಹೆಚ್ಚಿಗೆ ಮಾಡಿಕೊಂಡು ನಮ್ಮ ಮನಸ್ಸಿನ ಒಂದು ಚಿಂತೆ ಇದೆಯಲ್ಲ ಅದನ್ನೇ ಕಡಿಮೆ ಮಾಡ್ಕೊಳ್ಳಿ ಅಂತ. ಮತ್ತೆ ಧ್ಯಾನ ಅಂತ ಹೇಳತಕ್ಕಂಥದ್ದು ನಮ್ಮ ಬುದ್ಧಿಶಕ್ತಿಗೆ ಬಹಳ ಬಹಳ ಪ್ರಮುಖ. ಬುದ್ಧಿಶಕ್ತಿ ಜಾಸ್ತಿ ಆದಾಗ ನಾವು ಕಡಿಮೆ ಸಮಯದಲ್ಲಿ ಹೆಚ್ಚಿನ ಒಂದು ಕೆಲಸ ಮಾಡತಕ್ಕಂಥ ಶಕ್ತಿ ನಮಗೆ ಬರುತ್ತೆ. ಆದ ಕಾರಣ ಧ್ಯಾನವನ್ನ ಹೆಚ್ಚು ಮಾಡ್ಕೊಳ್ಳಿ ಅಂತ ಹೇಳ್ತಾರೆ. ಯಾವಾಗಲೂ ಏನಾದ್ರೂ ಕೆಲಸ ಮಾಡ್ತಾ ಇರಿ. ಸುಮ್ಮನೆ ಮನುಷ್ಯರ ಒಂದು ಆಯುಷು ಕಡಿಮೆ ಇದೆ. ಆ ಆಯುಷನ್ನ ಸುಮ್ಮನೆ ವ್ಯರ್ಥ ಮಾಡಬೇಡಿ. ನಮಗಿರತಕ್ಕಂಥ ಒಂದು ಆಯುಷ್ಯ ಏನಿದೆ, ನಾವು ಎಷ್ಟುವರೆಗೆ ನಾವು ದೈಹಿಕವಾಗಿ ಮಾನಸಿಕವಾಗಿ ಗಟ್ಟಿಯಾಗಲಿದ್ದೇವೆ ಅಷ್ಟವರೆಗೆ ಪ್ರತಿದಿನ ಕೆಲಸವನ್ನ ಮಾಡ್ತಾನೆ ಇರಿ. ಸುಮ್ಮನೆ ರೆಸ್ಟ್ ತಗೊಳ್ಳೋದು ಕೂತ್ಕೊಂಡಿರೋದು, ಮಲಗ್ತಾ ಇರೋದು ಇಂಥದನ್ನ ಮಾಡಬೇಡಿ. ಇದು ಎಲ್ಲವೂ ಸಹ ಜೀವನದಲ್ಲಿ ಒಂದು ವ್ಯರ್ಥ. ಇದನ್ನ ಮಾಡ್ಲಿಕ್ಕೆ ಹೋಗ್ಬಾರ್ದು. ಕೆಲಸದ ಮಧ್ಯದಲ್ಲಿ ಸಹ ಸಮಯವನ್ನ ವ್ಯರ್ಥಗೊಳಿಸ್ಬೇಡಿ. ಇದೆ ಅಲ್ಲ, ಸಾಮಾನ್ಯವಾಗಿ ಈ ಕೂಲಿ ಮಾಡೋರೆಲ್ಲ ಬಂದಾಗ ಹಂಗೆ ಮಾಡ್ತಾರಲ್ಲ. ಯಜಮಾನ್ರು ಏನಾದ್ರು ಕಾಫಿಗೆ ತಿಂಡಿಗೆ ಮನೆಗೆ ಬಂದ ತಕ್ಷಣ ಹರಟೆ ಹೊಡ್ಕೊಂಡು ಕೂತ್ಬಿಟ್ಟಿರ್ತಾರೆ. ಸೊ ಅದು ಅವ್ರು ಮಾಡತಕ್ಕಂಥದ್ದು. ಹಾಗೆ ನಾವು ಸಹ ನಮ್ಮ ಮನೆಯಲ್ಲಿ ನಾವು ಮಾಡತಕ್ಕಂಥ ಕೆಲಸ ಏನಿದೆ, ನಾವು ಸುಮ್ಮನೆ ಅರ್ಧದಲ್ಲಿ ತಲೆ ಹರಟೆ ಮಾಡ್ಕೊಂಡು ಅದು ಇದು ಮಾಡ್ಕೊಂಡು ಮಾಡಬಾರ್ದು. ಕೆಲಸವನ್ನ ಸಮರ್ಪಕವಾಗಿ ನಿರಂತರವಾಗಿ ಮಾಡ್ತಾ ಇರಬೇಕು ಅಂತ ಹೇಳತಕ್ಕಂಥದನ್ನ ಹೇಳ್ತಾರೆ. ಜೀವನದಲ್ಲಿ ವ್ಯರ್ಥವಾದ ಪ್ರತಿ ಒಂದು ಕ್ಷಣವು ನಿಮ್ಮ ಜೀವನವನ್ನ ಹಾಳು ಮಾಡುತ್ತೆ. ಯಾಕಂತಂದ್ರೆ ಜೀವನದ ಪ್ರತಿಯೊಂದು ಕ್ಷಣ ಸಹ ಅತ್ಯಮೂಲ್ಯವಾದದ್ದು. ಅದನ್ನು ನಾವು ಜಾಗರೂಕತೆಯಿಂದ ಬಳಸಬೇಕು. ದೈಹಿಕವಾಗಿ ವಿಶ್ರಾಂತಿ ಪಡೆಯುತ್ತಿದ್ದರೂ ಮಾನಸಿಕವಾಗಿ ವಿಶ್ರಾಂತಿ ಕೊಡಬಾರದು. ಅಲ್ಲಿ ಒಳ್ಳೆಯ ಆಲೋಚನೆಗಳನ್ನ ನಾವು ಮಾಡ್ತಾ ಇರಬೇಕು. ಜೊತೆಗೆ ಮನಸ್ಸಿಗೆ ಸೋಮಾರಿತನ ಇರಬಾರದು. ಸೊ ಅದನ್ನ ನಾವು ಜಾಗೃತಗೊಳಿಸಬೇಕು. ನಮ್ಮಲ್ಲಿ ಎಲ್ಲ ಸಹ ವಿಪ್ಲವಗಳು ಅಂತ ಹೇಳ್ತೇವಲ್ಲ ಅಂತಾರೆ, ಬೇಡದ್ದು ಅದೆಲ್ಲ ಬರುವುದರಿಂದ ಮನಸ್ಸಿನಿಂದ. ಆದ ಕಾರಣ ನಮ್ಮಲ್ಲಿರತಕ್ಕಂಥ ಒರಟು ಮಾತುಗಳು ಬರ್ಬೋದು, ದುಷ್ಟ ಕಾರ್ಯಗಳಿರ್ಬೋದು. ಮೊದಲು ಅದು ಪ್ರಾರಂಭ ಆಗುವುದೇ ನಮ್ಮ ಮನಸ್ಸಿನಲ್ಲಿ, ನಂತರ ಅದು ಬಾಯಿಯ ಮುಖಾಂತರ ಹೊರಗೆ ಬರ್ತದೆ, ಅಥವಾ ನಮ್ಮ ಕೈ ಕಾಲುಗಳಿಂದ ನಾವು ಮಾಡತಕ್ಕಂಥದ್ದು ಹೊರಗೆ ಬರ್ತದೆ. ಆದ್ದರಿಂದ ಮೊದಲನೇದಾಗಿ ನೀವು ಮನಸ್ಸನ್ನ ಶುದ್ಧವಾಗಿಟ್ಕೊಳ್ಳಿ. ಆವಾಗ ಎಲ್ಲ ಕಾರ್ಯಗಳು ಒಳ್ಳೆಯದೇ ಆಗ್ತದೆ ಅಂತ ಹೇಳತಕ್ಕಂಥದ್ದು. ಕೆಲಸಗಳನ್ನ ಮಾಡೋದ್ರಿಂದ ಆತ್ಮ ಸ್ಥೈರ್ಯ, ನಾವು ಸೆಲ್ಫ್ ಕಾನ್ಫಿಡೆನ್ಸ್ ಅಂತ ಹೇಳ್ತೇವಲ್ಲ, ಅದು ಬರುತ್ತೆ. ಅದರಿಂದಾಗಿ ನಾವು ಮಾಡತಕ್ಕಂಥ ಕೆಲಸದಲ್ಲಿ ನಾವು ಯಶಸ್ವಿಯನ್ನ ಕಾಣ್ತೇವೆ. ಆಮೇಲೆ ನಾವು ಏನು ಹೇಳ್ತೇವೆ, ಸುಮ್ಮನೆ ಒಂದು ಊಟ ಮಾಡಿಬಿಡೋದು, ಆರಾಮ ಕುರ್ಚಿಯಲ್ಲಿ ಕುತ್ಕೊಂಡು ನಿದ್ದೆ ಹೊಡೆಯೋದು, ಇಲ್ಲಾಂದ್ರೆ ಆರಾಮಾಗಿರೋದು, ಇಂಥ ಕೆಲಸಗಳನ್ನ ನಾವು ಬಿಡಬೇಕು ಮೊದಲು. ಬದಲಿಗೆ ಊಟ ಮಾಡಿದ ತಕ್ಷಣ, ತಿಂಡಿ ತಿಂದ ತಕ್ಷಣ ಸ್ವಲ್ಪ ಹೊತ್ತು ಕೂತು ನಮ್ಮ ಜೀರ್ಣಕ್ರಿಯೆಗೆ ಏನಾಗ ಸ್ವಲ್ಪ ಟೈಮ್ ತಗೊಂಡು ಆ ನಂತರ ನಾವು ಕೆಲಸದಲ್ಲಿ ನಿರತರಾಗಬೇಕು. ಕೆಲವರು ಅಂದ್ರೆ ಸುಮಾರು ಜನ ಒಳ್ಳೆ ಕೆಲಸವನ್ನ ಮಾಡಿದಾಗ ತುಂಬಾ ಜನ ಅಡ್ಡಿ ಮಾಡ್ತಾರೆ, ಬೇಡದನ್ನ ಹೇಳ್ತಾರೆ, ಮನಸ್ಸಿಗೆ ನೋಯಿಸ್ತಾರೆ. ಆದ್ರೆ ಈ ಎಲ್ಲವನ್ನ ನಾವು ಸಹಿಸ್ಕೊಂಡು ಹೊರಗೆ ಬರ್ತೇವಲ್ಲ, ಆದ್ರಿಂದ ನಮ್ಮ ಮನಸ್ಥೈರ್ಯ ಇದೆಲ್ಲ ನಮ್ದೊಂದು ಪರೀಕ್ಷೆ ಅಂತ ಅಂದ್ಕೋಬೇಕು. ಇದು ಹೇಳಿದ್ರು ಅಂತ ಹೇಳ್ಕೊಂಡು ನಾವಲ್ಲಿ ಬೇಡಪ್ಪ ನನಗೆ ಈ ಕೆಲಸ ಅಂತ ನಿಲ್ಸುದಲ್ಲ, ಅದನ್ನೆಲ್ಲ ಎದುರಿಸಿ ನಾವು ಆ ಕೆಲಸವನ್ನ ಮಾಡ್ತಾ ಬರ್ಬೇಕು. ಆವಾಗ ನಾವು ಇನ್ನೂ ಹೆಚ್ಚಿನ ಒಂದು ಆತ್ಮಸ್ಥೈರ್ಯದಿಂದ ಕೆಲಸವನ್ನ ಮಾಡ್ಲಿಕ್ಕೆ ನಮಗೆ ಶಕ್ತಿ ಬರ್ತದೆ ಅಂತ ಹೇಳ್ತಾರೆ. ಒಳ್ಳೆಯ ಕೆಲಸಗಳನ್ನ ಪ್ರಯತ್ನವನ್ನ ಕೈ ಬಿಡಬಾರದು. ನಮ್ಗೆ ಗೊತ್ತಿದೆ ಅದು ಇದು ಒಳ್ಳೆಯ ಕೆಲಸ, ಜನ ಏನೇ ಹೇಳ್ಕೊಳ್ಳಿ, ಬಟ್ ಇದು ಒಳ್ಳೆ ಕೆಲಸ ಅಂತ ಗೊತ್ತಿದ್ರೆ ಆ ಕೆಲಸವನ್ನ ಮಧ್ಯದಲ್ಲಿ ಕೈ ಬಿಡಬೇಡಿ, ಅದನ್ನ ಸಂಪೂರ್ಣವಾಗಿ ನೀವು ಮಾಡಬೇಕು. ಆಮೇಲೆ ಆತ್ಮಸ್ಥೈರ್ಯವನ್ನ ಯಾವತ್ತೂ ಕಳ್ಕೋಬಾರದು. ಎಷ್ಟು ಅಡೆತಡೆಗಳು ಬಂದ್ರೂ ಸಹ ಇಲ್ಲ, ನಾನು ಇದನ್ನ ಮಾಡ್ತೇನೆ ಅಂತ ಹೇಳತಕ್ಕಂಥ ಆತ್ಮಸ್ಥೈರ್ಯವನ್ನ ಇಟ್ಕೊಳ್ಬೇಕು. ಅಡೆತಡೆಗಳಿಗೆ ಅಂಜಿದ್ರೆ ಜೀವನದಲ್ಲಿ ಯಾವ ಪ್ರಯೋಜನಕಾರಿ ಕೆಲಸವನ್ನ ಸಹ ಮಾಡ್ಲಿಕ್ಕೆ ಸಾಧ್ಯವಿಲ್ಲ. ಆದ ಕಾರಣ ಅದು ನಾವು ಕಳ್ಕೊಳ್ಳದೆ ಬಹಳ ಜಾಗೃತಿಯಾಗಿ ಇದನ್ನ ನಿರ್ವಹಿಸ್ತಾ ಬರಬೇಕು. ಮತ್ತೆ ಯಾವ್ದಾದ್ರು ಏನಾದ್ರು ಹೆಚ್ಚು ಕಡಿಮೆ ಕೆಲಸ ಮಾಡಿದಾಗ ಅಥವಾ ಎಲ್ಲದರಲ್ಲೂ ಮಾನವರಾದವರು ಮನುಷ್ಯರಾದವರು ತಪ್ಪು ಮಾಡುವಂಥದ್ದು ಸಹಜ. ಇಂಥದ್ದು ಆದಾಗ ಆಕಸ್ಮಿಕವಾಗಿ ನಾವು ವಿಷಾದ ವ್ಯಕ್ತಪಡಿಸಬಾರ್ದು. ಅಯ್ಯೋ ಹಿಂಗಾಗೋಯ್ತಲ್ಲ ಅಂತ ಆಗುತ್ತೆ. ಆದ್ರೆ ಇದು ನಮಗೆ
ಹಿಂದಿನ ಅನುಭವದಿಂದ ನಾವು ಕಲಿಯತಕ್ಕಂಥ ಪಾಠ. ಒಂದು ತಪ್ಪಾಯ್ತಲ್ವಾ, ಸೊ ಮುಂದಿನ ಸಲ ನಾವು ಇದನ್ನ ಮಾಡಬಾರ್ದು ಅಂತ ಹೇಳತಕ್ಕಂಥ ತಿದ್ದುಕೊಳ್ಳಿಕ್ಕೆ ಅವಕಾಶವನ್ನ ಕೊಡ್ಲಿಕ್ಕೆ ಇದು ಒಂದು ಪರೀಕ್ಷೆ ಅಂತ ಅಂದ್ಕೊಂಡು ನಾವು ಅದನ್ನ ತಿದ್ದುಕೊಂಡು ಮುಂದೆ ಸಾಗಬೇಕು. ಪೂರ್ತಿಯಾಗಿ ನೀವು ಸ್ವಾರ್ಥಿಯಾಗಿದ್ದೀರಾ ಅಥವಾ ಯಾರ ಬಗ್ಗೆ ಆದ್ರೂ ಆಲೋಚನೆ ಮಾಡಿದ್ದೀರಾ ಅಂತ ಇಲ್ಲಿ ಒಂದು ಪ್ರಶ್ನೆ. ಸ್ವಾರ್ಥಿಗೆ ಶಾಂತಿ ಇರುವುದಿಲ್ಲ. ನಾನೇ ನಾನೇ ನನ್ನೇ ಅಂತ ಹೇಳ್ತಾ ಇರ್ತಾರಲ್ಲ, ತುಂಬಾ ಸ್ವಾರ್ಥ. ನನ್ನ ಊಟ, ನನ್ನ ಬಟ್ಟೆ, ನಂದು, ನಾನು ಅಲ್ಲಿ ಹೋಗುದು ಇಲ್ಲಿ ಹೋಗುದು ಅಂತ ಇವರಿಗೆ ಶಾಂತಿ ಇರುವುದಿಲ್ಲ. ಅದರ ಬದಲು ನೀವು ನಿಸ್ವಾರ್ಥಿಗಳಾಗಿ ಪ್ರತಿಫಲಾಪೇಕ್ಷೆ ಇಲ್ಲದೆ ಬೇರೆಯವರ ಸೇವೆಯನ್ನ ಮಾಡಿದ್ರೆ ಅದರಲ್ಲಿ ಸಿಗತಕ್ಕಂಥ ಆನಂದಕ್ಕಿಂತ ಮಿಗಿಲಾದದು ಯಾವುದೂ ಇಲ್ಲ. ಜೊತೆಗೆ ಅಲ್ಲಿ ನಿಮ್ಮ ಮನಃಶಾಂತಿ ಜೊತೆಗೆ ನೀವು ಯಾರೊಟ್ಟಿಗೆ ಬೆರೀತೀರಾ, ಮಾಡ್ತೀರಾ, ಯಾರಿಗೆ ಸಹಾಯವನ್ನ ಮಾಡ್ತೀರಲ್ಲ ಅವರ ಒಂದು ಆನಂದವನ್ನ ನೋಡಿದಾಗ ಸಹ ನಿಮ್ಮ ಮನಸ್ಸು ತುಂಬಾ ಶಾಂತವಾಗಿರ್ತದೆ. ಆದ ಕಾರಣ ಅಂತಹ ಸೇವೆಯನ್ನ, ಅಂತ ಕೆಲಸವನ್ನ ಮಾಡಬೇಕು. ಕೇವಲ ನಂದು ಮಾತ್ರ ಅಂತ ಇರಬಾರ್ದು. ಮನಃಶಾಂತಿಯನ್ನು ಇಚ್ಛಿಸಲು ಅಥವಾ ಪಡೆಯಲು ಇಚ್ಛಿಸುವ ಮನುಷ್ಯರು ಪ್ರತಿಯೊಂದು ಹೆಜ್ಜೆಯಲ್ಲೂ ವಿವೇಚಿಸುವುದನ್ನು ಕಲಿಯಬೇಕು. ನಿನ್ನೆ ಕ್ಲಾಸ್ ಮಾಡಿದಾಗ ಅವರು ಹೇಳಿದ್ರಲ್ಲ, ಆಲೋಚನೆ ನಾವು ಅವ್ರು ಹೇಳಿದಂತ ಒಂದು ಕರ್ಮದ ಬಗ್ಗೆನೂ ನಾವು ತುಂಬಾ ಆಲೋಚನೆ ಮಾಡುದು. ಓ ಹೌದಾ, ಸೊಳ್ಳೆಯನ್ನು ಸೈನ್ ಕೊಲ್ಲಬಾರ್ದು, ಇಲಿಯನ್ನ ಬಡಿಬಾರ್ದು ಅಂತ. ಸೊ ಎಷ್ಟು ಪ್ರಶ್ನೆಗಳು ನಮ್ಮಲ್ಲಿ ಹೇಳ್ತಾ ಇದ್ವು. ಹಾಗೇನೆ ಮನಃಶಾಂತಿಯನ್ನ ಪಡಿಬೇಕಾದ್ರೆ ನಿಮ್ಮಲ್ಲಿ ವಿವೇಚನಾ ಶಕ್ತಿ ಜಾಸ್ತಿ ಆಗ್ಬೇಕು, ವಿವೇಚನೆ ಜಾಸ್ತಿ ಇರಬೇಕು. ಇದನ್ನ ಕಲ್ತ್ಕೊಳ್ಬೇಕು ಅಂತ. ಯಾವುದು ತಪ್ಪು, ಯಾವುದು ಸರಿ, ಇದು ನಾನು ಮಾಡಬಹುದಾ, ಇದು ಮಾಡಬಾರ್ದಾ, ಯಾವುದು ಒಳ್ಳೆಯದು, ಯಾವುದು ಕೆಟ್ಟದ್ದು, ಆ ಕೆಟ್ಟದ್ದು ಸರಿಯಲ್ಲ ಅಂತ ಹೇಳತಕ್ಕಂಥನ್ನ ಬಿಟ್ಟು ಯಾವುದು ಸರಿ ಇದೆ, ಯಾವುದನ್ನ ಮಾಡಬಹುದು ಅದನ್ನೇ ನಾವು ಮಾಡ್ತಾ ಬರಬೇಕು. ಇಂಥ ಒಂದು ಕಲೆಯನ್ನ ನಾವು ವೃದ್ಧಿಸ್ಕೊಳ್ಬೇಕು. ಮತ್ತೆ ಯಾವುದು ಶ್ರೇಯ ಮಾರ್ಗ, ಯಾವುದು ಪ್ರಯೋಮಾರ್ಗ ಎಂಬುದರ ಬಗ್ಗೆ ವಿವೇಚನೆ. ಒಳ್ಳೆಯ ದಾರಿ ಯಾವುದು, ಸುಖದ ದಾರಿ ಯಾವುದು, ಯಾವಾಗ ನಿಮ್ಮ ಮನಸ್ಸು ನಿಮ್ಮನ್ನು ಬೇರೆಯವರಂತೆ ನೀವು ಪ್ರಾಪಂಚಿಕ ರೀತಿಯಲ್ಲಿ ನಡೆಯಿರಿ ಎಂದು ಪ್ರೇರೇಪಿಸುವುದೋ ಆಗೆಲ್ಲ ನೀವು ಈ ರೀತಿ ಯೋಚಿಸ್ಬೇಕು. ಅಂದ್ರೆ ಎಲ್ಲರ ಹಾಗೆ ನಾನೇನು ಬೇರೆ ಅಲ್ಲ. ಆದ ಕಾರಣ ಅಲ್ಲಿ ಎಲ್ಲ ಒಂದು ವಿವೇಚನಾ ಶಕ್ತಿಯನ್ನ ಬೆಳೆಸ್ಕೊಂಡು ಎಲ್ಲರ ಹಾಗೆ ನಾವು ಬೆರೀಬೇಕು. ಕೆಲವರು ಇರ್ತಾರೆ, ಯಾರೊಟ್ಟಿಗೂ ಸೇರುವುದಿಲ್ಲ, ಅದು ಮಾಡಿದ್ರಾಗುದಿಲ್ಲ, ಇದು ಮಾಡಿದ್ರಾಗಲ್ಲ, ಊಟ ಕೊಟ್ಟರಾಗುದಿಲ್ಲ, ಇದೇನು ಊಟ ಅಂತ ಹೇಳತಕ್ಕಂಥದ್ದು, ಕಾಮೆಂಟ್ ಮಾಡತಕ್ಕಂಥದ್ದು. ಹೀಗೆಲ್ಲ ಅಷ್ಟು ಜನ ಊಟ ಮಾಡುವಾಗ ನಾನು ಸಹ ಅದೇ ಊಟವನ್ನ ಮಾಡಬೇಕು. ಸೊ ಬೆರೆಯುವುದು, ಎಲ್ಲರೊಟ್ಟಿಗೆ ಓಡಾಡತಕ್ಕಂಥದ್ದು, ಎಲ್ಲವರನ್ನ ಒಂಥರ ಒಳ್ಳೆಯ ರೀತಿಯಲ್ಲಿ ಕಾಣತಕ್ಕಂಥದ್ದು, ಇಂಥದನ್ನ ನಾವು ಬೆಳೆಸ್ಕೊಳ್ಬೇಕು. ಎಲ್ಲ ರೀತಿಯ ಕಾಮನೆಗಳಿಂದ ದೂರ ಆಗ್ಬೇಕು. ನಮಗೆ ಕಂಡಿದ್ದೆಲ್ಲ ಬೇಕು. ಯಾರ್ದಾದ್ರೂ ಮನೆ, ಅವ್ರ ಮನೇಲಿ ಅದಿದೆ ನಮಗೂ ಬೇಕು, ಇವ್ರ ಮನೇಲಿ ಇದಿದೆ ಅದು ಬೇಕು, ಈ ಅಂಗಡಿಗೆ ಹೋದ್ರೆ ಈ ಬಟ್ಟೆ ನನ್ನ ಹತ್ರ ಎಲ್ಲ ಇದು ಬೇಕು, ಈ ಬಣ್ಣ ಚೆನ್ನಾಗಿದೆ ನನಗೆ ಬೇಕು. ಇದರ ಅಗತ್ಯ ಇಲ್ಲ. ನಮಗೇನು ಅವಶ್ಯಕತೆ ಇದೆ ಅದನ್ನ ಮಾತ್ರ ನೀವು ಆಯ್ಕೆಯನ್ನ ಮಾಡಬೇಕು. ಇಲ್ಲದರ ಬಗ್ಗೆ ಸಂಕಟ ಪಡಬೇಡಿ, ಆಸೆಯನ್ನ ದೂರ ಮಾಡಿ. ಸೊ ಇದರಿಂದ ನಮಗೆ ಮನಃಶಾಂತಿ ಸಿಗುತ್ತೆ. ನಮ್ಮ ಅವಶ್ಯಕತೆಗೆ ಗುಣವಾಗಿ ಮಾತ್ರ ನಾವು ಖರೀದಿಯನ್ನ ಮಾಡಬೇಕು ಅಥವಾ ಪಡ್ಕೊಳ್ಬೇಕು. ನಮ್ಮ ಮನಸ್ಸಲ್ಲಿ ಸಹ ಆ ಆಸೆ ಅಂತ ಹೇಳತಕ್ಕ ನಾವು ದೂರ ಮಾಡಬೇಕು. ಮನಃಶಾಂತಿ ಮತ್ತು ಪ್ರಾಪಂಚಿಕ ವಸ್ತುಗಳ ಆಚೆ ಬದ್ಧ ವೈರಿಗಳು, ಅವರು ಎರಡು ಸಹ ಒಟ್ಟಿಗಿರಲು ಸಾಧ್ಯವಿಲ್ಲ. ಆದ ಕಾರಣ ನಿಮಗೆ ಯಾವುದು ಬೇಕೋ ನೀವೇ ಅರ್ಥಕೊಳ್ಳಿ. ಸುಮ್ಮನೆ ಅದು ಬೇಕು ಇದು ಬೇಕು ಅಂತ ಹೇಳೋದಲ್ಲ. ನನಗೆ ಅಗತ್ಯ ಏನು ಬೇಕು ಅದನ್ನು ಅರ್ಥಕೊಂಡು ನೀವು ಅದನ್ನ ಕಾರ್ಯಪ್ರವರ್ತರಾಗಿ. ನಿಮ್ಮ ಪ್ರತಿನಿತ್ಯದ ಜೀವನಿಗೆ ನಿಮಗೆ ಎಷ್ಟು ಬೇಕು ಅಷ್ಟೇ, ಅಗತ್ಯಕ್ಕೆ ಎಷ್ಟು ನಿಮ್ಮ ಅವಶ್ಯಕತೆ ಇದೆ ಅದಕ್ಕೆ ಸೀಮಿತ ಮಾಡ್ಕೊಳ್ಳಿ. ನನ್ನ ಹತ್ರ ದುಡ್ಡಿದೆ, ಹೋಗ್ತೇನೆ ಒಂದಷ್ಟು ತರಕಾರಿ ತಗೊಂಡು ಬಂದು ಫ್ರಿಡ್ಜಲ್ಲಿ ತಳ್ಳೋದು, ಅದರಲ್ಲಿ ಅರ್ಧ ಉಪಯೋಗ ಅರ್ಧ ಕೊಳೆಯುವುದು. ಸೊ ಇಂಥದನ್ನ ಮಾಡಕ್ ಹೋಗ್ಬೇಡಿ. ದುಡ್ಡಿರಬಹುದು, ಆದರೆ ಅಗತ್ಯ ಎಷ್ಟಿದೆ ಅಷ್ಟನ್ನೇ ನೀವು ಖರೀದಿ ಮಾಡುವ ಹಾಗೆ ನಮ್ಮ ಎಲ್ಲ ಆಲೋಚನೆಗಳನ್ನ, ನಮ್ಮ ಕೃತ್ಯಗಳನ್ನ ಸೀಮಿತ ಮಾಡ್ಕೊಳ್ಳಿ. ಆವಾಗ ಮನಃಶಾಂತಿ ಸಿಗುತ್ತೆ. ಅನೇಕ ತೊಂದರೆಗಳಿಗೆ ನಮ್ಮಲ್ಲಿ ಸರಿಯಾದ ಜ್ಞಾನವಿರುವುದಿಲ್ಲ, ಆದರೆ ಅದನ್ನ ತಮ್ಮ ನಿತ್ಯ ಜೀವನದಲ್ಲಿ ಸರಿಯಾಗಿ ಉಪಯೋಗಿಸುವುದಿರುವುದೇ ಕಾರಣ. ಯಾಕೆ ಹೇಳಿ? ಸಾಕಷ್ಟು ಬರ್ತದೆ ಆ ಒತ್ತಡ, ಈ ಒತ್ತಡ, ಅಲ್ಲಿ ಅದಾಗಿಲ್ಲ, ಇಲ್ಲಿ ಆಗಿಲ್ಲ. ಇದಕ್ಕೆಲ್ಲ ಕಾರಣ ಏನು ಅಂತಂದ್ರೆ ನಾವು ಯಾಕೆ ಅಷ್ಟೊಂದು ಆಲೋಚನೆ ಮಾಡಬೇಕು? ಏನ್ ಬೇಕು, ಎಷ್ಟು ಬೇಕು, ಯಾವ ಸಮಯದಲ್ಲಿ ಬೇಕು ಅದನ್ನ ಆಲೋಚನೆ ಮಾಡ್ಕೊಳ್ಳಿ. ಅದು ಬಿಟ್ಬಿಟ್ಟು ಯಾವಾಗ್ಲೋ ಬೇಕಾದ್ರೆ ಈಗಲೇ ಆಲೋಚನೆ ಮಾಡ್ಕೊಂಡು ಯಾಕೆ ಮನಸ್ಸನ್ನ ಕೆಡಿಸ್ಕೊಳ್ಳತಕ್ಕಂಥದ್ದು? ನಂಬಿಕೆಯನ್ನು ಯಾವಾಗ್ಲೂ ಹೊಂದಬೇಕು.
ಪ್ರೀತಿಯನ್ನು ಹೊಂದಬೇಕು, ನಿಸ್ವಾರ್ಥವನ್ನ ಹೊಂದಬೇಕು, ದಾನವನ್ನ ಮಾಡಬೇಕು, ವೈರಾಗ್ಯವನ್ನ ಹೊಂದಬೇಕು. ಈ ಗುಣಗಳು ನಮ್ಮಲ್ಲಿ ಇದ್ದಂತೆ ಪ್ರತ್ಯಕ್ಷವಾಗುವುದಿಲ್ಲ. ಆದರೆ ಇದನ್ನೆಲ್ಲ ನಾವು ಒಳ್ಳೆಯ ಗುಣಗಳನ್ನ ನಮ್ಮ ಜೀವನದಲ್ಲಿ ಬೆಳೆಸ್ಕೊಳ್ಬೇಕು, ಇದನ್ನು ಹುಟ್ಟು ಹಾಕಬೇಕು, ಎಚ್ಚರಿಕೆಯಿಂದ ಹುಟ್ಟು ಹಾಕಬೇಕು. ನಮ್ಮ ಜೀವನದಲ್ಲಿ ಯಾವುದು ಒಳ್ಳೆ ಗುಣಗಳು ಬೇಕು ಅಂತ ಹೇಳತಕ್ಕಂಥ ಮಾತ್ರ ಆಯ್ಕೆ ಮಾಡಿಕೊಂಡು ನಾವು ಅದನ್ನ ನಮ್ಮ ಶರೀರದಲ್ಲಿ ನಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ಬೇಕು. ನೀವು ಬೇರೆಯವರನ್ನ ದ್ವೇಷಿಸಿದರೆ, ಬೇರೆಯವರನ್ನ ಹಿಂಸಿಸಿದರೆ, ನಿಮ್ಮ ಸೇವಕರನ್ನು ನಿಂದಿಸಿದರೆ, ನಿಮ್ಮ ಮಕ್ಕಳನ್ನ ಅಣಕಿಸಿದರೆ, ಅಥವಾ ನಿಮ್ಮ ಮಡದಿಯನ್ನ ಮನೆಯಲ್ಲಿ ಅವಮಾನಿಸಿದರೆ, ಕಚೇರಿಯಲ್ಲಿ ಅಥವಾ ಆಫೀಸ್ಗಳಲ್ಲಿ ಕೆಲಸ ಮಾಡುವ ಸಹ ನಿಮ್ಮ ಕೆಳಗಿನವರನ್ನ ಅವಮಾನಿಸಿದರೆ, ನಿಮ್ಮ ವ್ಯವಹಾರದಲ್ಲಿ ಬೇರೆಯವರಿಗೆ ಮೋಸವನ್ನ ಮಾಡಿದ್ರೆ, ಹೀಗೆ ಇನ್ನು ಎಷ್ಟೋ ರೀತಿಯ ತಪ್ಪುಗಳನ್ನ ಮಾಡಿದ್ರೆ, ನಿಮಗೆ ಮನಃಶಾಂತಿ ಬೇಕೆಂದು ಇಚ್ಛಿಸಿದರೆ ಅದು ಖಂಡಿತವಾಗಿ ಸಿಗುವುದಿಲ್ಲ. ಈ ಎಲ್ಲ ಕಾರ್ಯವನ್ನ ಮಾಡ್ತಾ ನನಗೆ ಮನಸ್ಸಲ್ಲಿ ಶಾಂತಿನೇ ಇಲ್ಲ, ನೆಮ್ಮದಿ ಇಲ್ಲ ಅಂತ ಹೇಳ್ತೇವಲ್ಲ, ಅದೆಲ್ಲ ಬರುದು ಇದರಿಂದ. ಇದನ್ನೆಲ್ಲ ಮಾಡದೇ ಇದ್ರೆ ನಿಮಗೆ ಮನಃಶಾಂತಿ ಇದೆ. ಇಷ್ಟನ್ನೆಲ್ಲ ಮಾಡಿಬಿಟ್ಟು ಅಯ್ಯೋ ನನಗೆ ಮನಃಶಾಂತಿ ಇಲ್ಲ, ಮನಸ್ಸಿಗೆ ನೆಮ್ಮದಿ ಇಲ್ಲ ಅಂತಂದ್ರೆ ಎಲ್ಲಿ ಬರ್ತದೆ ನೆಮ್ಮದಿ? ಅದನ್ನ ಮಾಡಬಾರದು. ಆಧ್ಯಾತ್ಮಿಕ ಅಭಿವೃದ್ಧಿಯಿಂದ ಮನಃಶಾಂತಿ ಉಂಟಾಗುತ್ತದೆ. ಆಧ್ಯಾತ್ಮಿಕ ಉನ್ನತಿ ಆಂತರಿಕವಾದುದು ಎಂಬುದು ನಿಜ. ಅದು ಆಂತರಿಕ ಜೀವವೆಂಬುದು ಸತ್ಯ. ಆದರೆ ಅದು ಹೊರಗಿನ ಒಳ್ಳೆಯ ವ್ಯವಹಾರಗಳಿಂದ ಅಭಿವೃದ್ಧಿ ಹೊಂದಿದರೆ ಹೊರಗಿನ ಅವ್ಯವಹಾರಗಳಿಂದ ಕುಂಠಿತವಾಗುವುದು ಅಷ್ಟೇ ಸತ್ಯ. ನಾವು ಅಂದ್ಕೊಳ್ತೇವೆ ಧ್ಯಾನ ಮಾಡಿದ್ರೆ ಹಿಂಗಾಗುತ್ತೆ, ಹಂಗಾಗುತ್ತೆ, ಹಂಗಾಗುತ್ತೆ. ಇಲ್ಲಿ ಧ್ಯಾನ ಮಾಡೋದು ಹೊರಗೆ ಹೋಗ್ಬಿಟ್ಟು ಬೇಡದನ್ನೆಲ್ಲ ನೋಡ್ಕೊಂಡು ಅದು ನಮ್ಮ ಮನಸ್ಸಿಗೆ ಬಂದ್ರೆ ನಾವು ಖಂಡಿತ ಈ ಒಂದು ಏನು ನಾವು ಹೇಳ್ತೇವಲ್ಲ ಮನಃಶಾಂತಿಯನ್ನು ಹೊಂದಲಿಕ್ಕೆ ಸಾಧ್ಯ ಆಗುದಿಲ್ಲ. ಅಲ್ಲಿ ನಮ್ಮ ಮನಃಶಾಂತಿ ಕಡಿಮೆ ಆಗುತ್ತಾ ಬರುತ್ತೆ. ಸಾತ್ವಿಕ ಆಹಾರ, ಸಾತ್ವಿಕವಾದ ಉಡುಪು, ಸಾತ್ವಿಕ ಸಹವಾಸ, ಸಾತ್ವಿಕ ವಾತಾವರಣ, ಸಾತ್ವಿಕ ನಡತೆ ಇವೆಲ್ಲವೂ ಸಹ ಅವಶ್ಯಕ ಎಂದು ತಿಳಿದವರು ಹೇಳುತ್ತಾರೆ. ಆದ್ದರಿಂದಲೇ ಪ್ರಾರ್ಥನೆಯನ್ನ ಮಾಡಿ, ತೀರ್ಥಯಾತ್ರೆಗೆ ಹೋಗಿ, ಸತ್ಸಂಗವನ್ನ ಮಾಡಿ, ಮತ್ತೆ ವ್ರತ ನಿಯಮ ಉಪಾಸನೆ, ಸದ್ಗ್ರಂಥಗಳ ವ್ಯಾಸಂಗ ಇಂಥದನ್ನ ಮಾಡಿ ಹೆಚ್ಚಿನ ಒಂದು ಜ್ಞಾನಿಗಳಾಗಿ ಜ್ಞಾನವನ್ನ ಪಡ್ಕೊಳ್ಳಿ. ಅದರಿಂದ ನಮ್ಮ ಬಾಹ್ಯ ಕರ್ಮಗಳನ್ನ ನಾವು ಬೇಡದನ್ನ ಬಿಡಬಹುದು. ಜೊತೆಗೆ ಅವುಗಳಲ್ಲಿ ಹೆಚ್ಚಿನ ಒಂದು ಶ್ರದ್ಧೆಯನ್ನು ವಹಿಸಿದರೆ ನಮ್ಮ ಒಂದು ವ್ಯಕ್ತಿತ್ವದಲ್ಲಿ ನಾವು ಬದಲಾವಣೆಯನ್ನ ತಂದು ಸಾಕಷ್ಟು ಆಧ್ಯಾತ್ಮಿಕವಾಗಿ ಮುಂದುವರಿದ ಕೂಡಲೇ ಅವೆಲ್ಲವೂ ಸಹ ತಾನೇ ತಾವನಾಗಿ ಕೆಟ್ಟ ಗುಣಗಳು ದೂರವಾಗಿ ನಮ್ಮಲ್ಲಿ ಒಳ್ಳೆ ಗುಣಗಳು ಬರ್ತವೆ. ತುಂಬಾ ಜನಗಳು ನಿರಾಶರಾದಾಗ, ಅಯ್ಯೋ ಇವತ್ತೇನೋ ಆಯ್ತು, ಮನಸ್ಸು ಚೆನ್ನಾಗಿಲ್ಲ ಅಂತ ಹೇಳಿದಾಗ ವೇದಗಳ ಮೊರೆ ಹೋಗಿರಿ, ವೇದಗಳನ್ನ ಓದ್ಬೇಕು. ಮಹಾತ್ಮರ ಪುಸ್ತಕಗಳನ್ನ ಓದಿ ಅಂತ ಸಮಯದಲ್ಲಿ, ಅಥವಾ 1 ತಿಂಗಳ ರಜಾ ಪಡೆದು ತೀರ್ಥಯಾತ್ರೆ ಹೋಗಿ. ಕೆಲಸಕ್ಕೆ ಹೋಗೋರು ಹಂಗೆ ಎದ್ಕೊಂಡು ಹೋಗಕ್ಕಾಗೋದಿಲ್ಲ, ಅದಕ್ಕೆ ಆಫೀಸ್ಗೆ ನಿಮ್ಮ ಕೆಲಸಕ್ಕೆ ರಜೆಯನ್ನ ಪಡ್ಕೊಂಡು ತೀರ್ಥಯಾತ್ರೆಗೆ ಹೋಗಿ. ಆವಾಗ ಮನಸ್ಸು ಒಂಥರ ಶಾಂತವಾಗಿ ನಿರಳಾಗುತ್ತೆ. ಯಾವುದಾದ್ರೂ ಒಂದು ಪುಣ್ಯ ಸ್ಥಳಕ್ಕೆ ಹೋಗಿ ಸ್ವಲ್ಪ ದಿನ ಅಲ್ಲಿ ಕಳೆಯಿರಿ. ಪ್ರಾರ್ಥನೆ, ಜಪ, ಕೀರ್ತನೆ, ಧ್ಯಾನ ಮತ್ತು ವಾಯು ಸೇವನೆಯಲ್ಲಿ ಕಾಲವನ್ನ ಕಳೆಯಿರಿ. ಸುತೇಜ ಮೇಡಮ್ ಈಗಾಗಲೇ ಹೇಳಿದ್ರು, ಬರಿಗಾಲಲ್ಲಿ ನಡೆಯಿರಿ, ಒಳ್ಳೆ ವಾತಾವರಣದಲ್ಲಿ ನಡೆಯಿರಿ ಅಂತ. ಇದು ಎಲ್ಲವೂ ಸಹ ಸಂಬಂಧವನ್ನ ಇರತಕ್ಕಂಥದ್ದು. ಕೆಲವರು ತಮ್ಮ ಕಷ್ಟವನ್ನ ಮರೆಯುವುದಕ್ಕೋಸ್ಕರ ಕುಡಿತ ಅಥವಾ ಸಿಗರೆಟ್ ಸೇರ್ತಕ್ಕಂಥ ಇಂಥ ಕೆಲವು ಭಯಂಕರವಾದ ಕೃತ್ಯಗಳಿಗೆ, ಚಟಗಳಿಗೆ ಒಳಗಾಗ್ತಾರೆ. ಬಟ್ ಇದರಿಂದ ಏನು ಪ್ರಯೋಜನ ಇಲ್ಲ. ತನ್ನ ಮನಃಶಾಂತಿಯನ್ನ ಕಳ್ಕೊಂಡು ಇತರರ ಮನಃಶಾಂತಿಗೂ ಭಂಗವನ್ನ ಮಾಡಿ ತನ್ನ ದೈಹಿಕ ಆರೋಗ್ಯವನ್ನು ಕಳ್ಕೊಳ್ಳೋದ್ರ ಜೊತೆಗೆ ಮನಃಶಾಂತಿಯನ್ನ ಹೊಂದಿದವರು ಸಹ, ಈ ಚಟ ಇಲ್ಲದವರು ಸಹ ಆ ಮನಃಶಾಂತಿಯಿಂದ ದೈಹಿಕ ಆರೋಗ್ಯವನ್ನ ಕಳ್ಕೊಳ್ತಾರೆ. ಆದ ಕಾರಣ ಅಂಥದನ್ನ ಮಾಡಬಾರದು. ಮನಃಶಾಂತಿಯನ್ನ ಹೆಚ್ಚಿಸಿಕೊಳ್ಳಲು ಪ್ರಯತ್ನಿಸಬೇಕು, ಅದನ್ನು ಕಡಿಮೆ ಮಾಡಿಕೊಳ್ಳೇಬಾರದು. ಮನಃಶಾಂತಿ ಅಂತ ಹೇಳತಕ್ಕಂಥದನ್ನ ನಾವು ಕಡಿಮೆ ಮಾಡಲಿಕ್ಕೆ ಪ್ರಯತ್ನನೇ ಮಾಡಬಾರ್ದು. ಅದು ಯಾವಾಗಲೂ ದಿನದಿಂದ ದಿನಕ್ಕೆ ಹೆಚ್ಚುತ್ತಾ ಹೋಗ್ಬೇಕು. ಯಾಕಂದ್ರೆ ಯಾವುದಾದ್ರೂ ಒಂದು ಸಮಯದಲ್ಲಿ ಅದು ಹಾಳಾಗಬಹುದು. ಅದಕ್ಕೆ ನಾವು ಅವಕಾಶವನ್ನ ಕೊಡಬಾರದು. ಆಧ್ಯಾತ್ಮಿಕದಲ್ಲಿ ವೃದ್ಧಿ ಹೊಂದುವ ಆಕಾಂಕ್ಷೆಯನ್ನ ಹೊಂದಬೇಕು. ಅಂದ್ರೆ ಜಾಸ್ತಿ ಆಧ್ಯಾತ್ಮಿಕದಲ್ಲಿ ಬಂದು ನಾವು ಒಳ್ಳೆಯ ಒಂದು ವ್ಯಕ್ತಿತ್ವನ ಹೊಂದಬೇಕು ಅಂತ ಹೇಳತಕ್ಕಂಥದ್ದನ್ನ ನಾವು ಬೆಳೆಸ್ಕೊಳ್ಬೇಕು. ಆಸೆಗಾಗಿ ನಾವು ತ್ಯಾಗವನ್ನ ಮಾಡಬೇಕು.
ಅದಾಸೆ ಇದಾಸೆ ಅಂತ ಹೇಳುವಾಗ ಬೇಡ ಅಂತ ಹೇಳತಕ್ಕಂಥ ತ್ಯಾಗವನ್ನ ನಾವು ಮಾಡ್ಕೊಳ್ಬೇಕು. ನಾವು ಸಾಮಾನ್ಯವಾಗಿ ಪ್ರಾಪಂಚಿಕ ವ್ಯವಹಾರಗಳಲ್ಲಿ ಯಾವಾಗಲೂ ನಮಗಿಂತ ಕೆಳಮಟ್ಟದವರನ್ನು ನಾವು ಕಾಣಬೇಕು. ಅಂದ್ರೆ ಅವರು ಹೇಗಿದ್ದಾರೆ, ನಾವು ಯಾಕೆ ಈ ತರ ಅಹಂಕಾರ ಪಡಬೇಕು ಅಂತ ಹೇಳತಕ್ಕಂಥ ಬದಲಿಗೆ ನೋಡಿ ನಮ್ಗಿಂತ ಅವರು ಬಹಳ ಕಷ್ಟದಲ್ಲಿದ್ದಾರೆ, ಆದ ಕಾರಣ ಅವರನ್ನ ನೋಡ್ಬೇಕು. ಆದರೆ ನಾವು ಯಾವಾಗ್ಲೂ ಹೇಳ್ತೇವಲ್ಲ ಸಮಾಜದಲ್ಲಿ, ನಾನೇ ದೊಡ್ಡವ ನಾನೇ ಅಂತ ಅಹಂಕಾರ ಪಡಬೇಡಿ, ನಮ್ಮ ಕೆಳಗಿನವ್ರನ್ನ ನೋಡಿ ಅಂತ. ಆದ್ರೆ ಆಧ್ಯಾತ್ಮಿಕ ಅಂತ ಬಂದಾಗ ನಾವು ನಮಗಿಂತಲೂ ಉತ್ತಮರನ್ನ, ನಮ್ಮ ಮೇಲ್ಮಟ್ಟದವರನ್ನ ನೋಡ್ಬೇಕು. ಆವಾಗ ಮಾತ್ರ ನಾವು ನಮ್ಮ ಆಧ್ಯಾತ್ಮಿಕವನ್ನ ಹೆಚ್ಚು ಮಾಡ್ಕೊಳ್ಬಹುದು. ಈ ಎರಡು ವ್ಯತ್ಯಾಸವನ್ನ ನಾವು ಮನಸ್ಸಿನಲ್ಲಿ ಇಟ್ಕೊಳ್ಬೇಕು. ನಮ್ಮಲ್ಲಿ ಪ್ರಾಪಂಚಿಕವಾದ ವಸ್ತುಗಳ ಬಗ್ಗೆ ತೃಪ್ತಿ ಮತ್ತು ಆಧ್ಯಾತ್ಮಿಕ ವಿಷಯದಲ್ಲಿ ಅತೃಪ್ತಿನೂ ಉಂಟಾಗುತ್ತೆ, ಈ ತರ ಎಲ್ಲ ಇಲ್ಲದೆ ಇದ್ದ ಪಕ್ಷದಲ್ಲಿ. ಆದ ಕಾರಣ ಯಾವಾಗ್ಲೂ ನಾವು ಯಾರನ್ನ ನೋಡಿ ಅಯ್ಯೋ ಅವ್ರು ಹಾಗಿದ್ದಾರೆ ಹೀಗಿದ್ದಾರೆ ಅಂತ ಹೇಳೋ ಬದಲಿಗೆ ಶಾಂತಿಗಾಗಿ ಆಧ್ಯಾತ್ಮಿಕವಾಗಿ ಉತ್ತಮ ಸ್ಥಿತಿಯಲ್ಲಿರೋರನ್ನ ನಾವು ನೋಡೋಣ. ಆದ್ರೆ ಪ್ರಾಪಂಚಿಕ ಬಂದಾಗ ನಾನೇ ದೊಡ್ಡ ಶ್ರೀಮಂತ, ನನಗೆಲ್ಲ ಇದೆ ಅಂತ ಹೇಳುವ ಬದಲಿಗೆ ಅಲ್ಲಿ ಯಾರು ಬಡವರಿದ್ದಾರೆ, ಏನೂ ಇಲ್ಲ, ಅವರಿಗೆ ಸಹಾಯ ಮಾಡತಕ್ಕಂಥದ್ದನ್ನು ಮಾಡಿ ನಮಗಿನ್ನ ಕೆಳಗಿರುವವರಂತ ನೋಡಿ ಅಂತ ಹೇಳತಕ್ಕಂಥದ್ದು. ಯಾವುದಾದರೂ ಕೆಲವು ಜನ ನಂಬಿಕೆಯ ಸ್ನೇಹಿತರನ್ನ ಮಾಡಿಕೊಳ್ಳಿ. ನಿಮ್ಮ ಪರಿಚಯದವರ ಬಳಗವನ್ನು ಬೆಳೆಸಿಕೊಳ್ಳಬೇಡಿ. ಯಾರೊಂದಿಗೂ ಹೆಚ್ಚಿನ ಆತ್ಮೀಯತೆಯನ್ನ ಹೊಂದಬೇಡಿ. ಅಂತಹ ಆತ್ಮೀಯತೆಯಿಂದ ಒಬ್ಬರನ್ನೊಬ್ಬರು ಕಂಡರೆ ಜಿಗುಪ್ಸೆ ಉಂಟಾಗಿ ಹೇಳ್ತಾರಲ್ಲ, ಬಿಡಿ ಫ್ರೆಂಡ್ಸೇ ಆಗ್ಬೋದು, ಫ್ಯಾಮಿಲಿ ಅವರೆಲ್ಲ ಹಿಂಗ್ ಮಾಡ್ತಾರೆ ಹಂಗ್ ಮಾಡ್ತಾರೆ, ಅಸಹ್ಯ ಪಡ್ತಾರೆ, ಮೇಲೆ ಬರ್ಲಿಕ್ಕೆ ಬಿಡೋದಿಲ್ಲ ಅಂತ ಹೇಳತಕ್ಕಂಥದ್ದು. ಅದಕ್ಕೆ ಅವ್ರು ಹೇಳ್ತಾರೆ ಒಳ್ಳೆಯ ಸ್ನೇಹಿತರನ್ನ ನೀವು ಇಟ್ಟುಕೊಳ್ಳಿ ಸಾಕು ಅಂತ. ಯಾವಾಗಲೂ ಅವಶ್ಯಕತೆ ಇರುವಾಗ ಮಾತ್ರ ಮಾತನಾಡಿ. ನನಗೆ ಗೊತ್ತಿದೆ ಅಂತ ಹೇಳ್ಕೊಂಡು ಎಲ್ಲವನ್ನ ಒದ್ರು ಬಿಡುದು, ಅದು ಇದು ಅಂತ ಎಲ್ಲಾದ್ರೂ ಹೋಗಿ ಕೂತ್ರೆ, ಕೆಲವರಿಗೆಲ್ಲ ಅಭ್ಯಾಸ ಇದೆ, ಯಾರಾದ್ರೂ 4-5 ಜನ ಇದ್ರೆ ಒಬ್ಬರೇ ಮಾತಾಡ್ತಾರೆ, ಇನ್ನೊಬ್ರು ಬಾಯಿ ಹಾಕಿದ ತಕ್ಷಣ ಅವರ ಮಾತನ್ನ ನಿಲ್ಲಿಸ್ಬಿಟ್ಟು ಇವರೇ ಮಾತಾಡ್ತಾರೆ. ಇಂಥ ತುಂಬಾ ಜನ ನಮ್ಮ ಸುತ್ತಲೂ ಇದ್ದಾರೆ. ಸೊ ಇದು ಒಳ್ಳೆಯದಲ್ಲ. ನಮಗೆ ಗೊತ್ತಿರ್ಬಹುದು ವಿಷಯ, ನನಗೆ ಗೊತ್ತಿದೆ ಅಂತ ನಾವು ತೋರಿಸುವ ಅಗತ್ಯ ಇಲ್ಲ. ಆದ್ದರಿಂದ ಯಾವಾಗ ನಮಗೆ ಮಾತಾಡಕ್ಕೆ ಅವಶ್ಯಕತೆ ಇದೆ ಆವಾಗ ಮಾತ್ರ ಮಾತಾಡಿ. ಸುಮ್ಮನೆ ಗೊತ್ತಿದೆ ಅಂತ ಮಾತಾಡಕ್ಕೆ ಹೋಗ್ಬೇಡಿ. ಯಾವಾಗಲೂ ವಾದವನ್ನ ಮಾಡಬೇಡಿ. ವಾದವನ್ನ ಮಾಡಿದ್ರೆ ಈ ವಾದಕ್ಕೆ ಇಳಿತೇವಲ್ಲ, ಇದರಿಂದ ಯಾವುದೇ ಪ್ರಯೋಜನ ಇಲ್ಲ. ಇದರಲ್ಲಿ ನಮ್ಮದೇ ಮನಃಶಾಂತಿಯನ್ನ ನಾವು ಕಳ್ಕೊಳ್ಳತಕ್ಕಂಥದ್ದು. ಯಾವುದೇ ರೀತಿಯ ಆಶೋತ್ತರಗಳನ್ನು ಹೊಂದಬೇಡಿ. ನಾನು ನಾಳೆ ಹೀಗಾಗಬೇಕು, ನಾನು ನಾಳೆ ಹಾಗಾಗಬೇಕು, ನನಗೆ ನಾಳೆ ಇಂಥ ಪ್ರಶಸ್ತಿ ಬರಬೇಕು ಅಂಥದ್ದು ಯಾವುದನ್ನು ಸಹ ಅಪೇಕ್ಷೆಯನ್ನ ಪಡಬೇಡಿ. ಇದೆಲ್ಲವೂ ಸಹ ಮಾನಸಿಕ ತೊಳಲಾಟಕ್ಕೆ ಕಾರಣ. ಅದಕ್ಕೋಸ್ಕರ ಬೇಡದನ್ನೆಲ್ಲ ಮಾಡುದು, ಒಂದು ವೇಳೆ ಅದು ಕೈ ತಪ್ಪಿತು ಅಂತ ಹೇಳಿದಾಗ ಕೊರಗುದು, ಇಂಥದ್ದು ಯಾಕೆ ಬೇಕು? ಇದೆಲ್ಲವೂ ಸಹ ಮನಃಶಾಂತಿಯನ್ನ ಕೆಡಿಸುತ್ತೆ. ಕೆಲವರು ನನಗೇನು ಆಗುತ್ತದೆ ಎಂಬ ಬಗ್ಗೆ ನನಗೆ ಕೆಲವರು ಹೇಳ್ತಾರಲ್ಲ, ಅಯ್ಯೋ ಬಿಡಿಯಪ್ಪ, ನನ್ನ ಬಗ್ಗೆ ನನಗೆ ಅಷ್ಟೊಂದು ಬೇಸರ ಇಲ್ಲ, ಆಲೋಚನೆ ಇಲ್ಲ, ಬಟ್ ಅವರನ್ನ ಕಂಡ್ರೆ ನನಗೆ ಬೇಜಾರಾಗುತ್ತೆ, ಅವ್ರನ್ನ ನೆನ್ಸ್ಕೊಂಡ್ರೆ ಬೇಜಾರಾಗುತ್ತೆ. ಇದು ತಪ್ಪು ಇಲ್ಲಿ. ಯಾಕಂತಂದ್ರೆ ನಾವು ನಮಗೆ ವಂಚನೆ ಮಾಡ್ಕೊಳ್ತಾ ಇದ್ದೇವೆ ಅಂತ. ಮೊದಲು ನಾನು ಏನು ಅಂತ ತಿಳ್ಕೊ, ನಾನು ಏನಾಗಿದೆ ಅಂತ ತಿಳ್ಕೊ, ನನ್ನ ಮನಸ್ಸು ಹೇಗಿದೆ ಅಂತ ತಿಳ್ಕೊ, ಆ ನಂತರ ಇನ್ನೊಬ್ಬರದು. ಇದು ಅವರಿವರ ಬಗ್ಗೆನೇ ಆಲೋಚನೆ ಮಾಡ್ಕೊಂಡು ಅಯ್ಯೋ ನನಗೆ ನನ್ನ ಬಗ್ಗೆ ಚಿಂತೆ ಇಲ್ಲಪ್ಪ, ಅವ್ರ ಬಗ್ಗೆನೇ ಚಿಂತೆ, ಇದು ಸರಿಯಲ್ಲ. ಇದು ಜೀವನದಲ್ಲಿ ಸರಿಯಾದ ಮಾರ್ಗನೂ ಅಲ್ಲ. ಯಾಕಂತಂದ್ರೆ ಪ್ರತಿಯೊಬ್ಬರು ಅವರವರ ಕರ್ಮಗಳಿಗೆ ತಕ್ಕಂತೆ ನಡೆಯಬೇಕು, ಇನ್ನೊಬ್ಬರ ಕರ್ಮಗಳಿಗೆ ಅಲ್ಲ. ಆದ ಕಾರಣ ನಮ್ಮನ್ನ ನಾವು ಮೊದಲು ಸುಧಾರಿಸ್ಕೊಳ್ಬೇಕು, ನೋಡ್ಕೊಳ್ಬೇಕು. ಇನ್ನು ಯಾರಾದ್ರೂ ಏನಾದ್ರೂ ಆದಾಗ ನಾವು ಎಕ್ಸ್ಪೆಕ್ಟ್ ಮಾಡುದು, ಅಯ್ಯೋ ಅವ್ರು ಬರ್ಲಿಲ್ಲ, ಇವ್ರು ಬಂದಿಲ್ಲ, ಇವ್ರೇನು ಹೆಲ್ಪ್ ಮಾಡಿಲ್ಲ, ಇವ್ರು ನನಗೆ ಫೋನೇ ಮಾಡಿಲ್ಲ, ನನಗೆ ಹೀಗಾಯ್ತು ಅಂತ. ಅದನ್ನ ಯಾವತ್ತೂ ಅಪೇಕ್ಷೆ ಮಾಡಬಾರದು. ಯಾಕಂತಂದ್ರೆ ನಾವು ಒಳ್ಳೆಯ ಮನಸ್ಸಿನಲ್ಲಿ ಇದ್ದಾಗ ನಮಗೆ ಇಡೀ ದೇವರೇ ಬಂದು ನಮಗೆ ಸಹಾಯ ಮಾಡತಕ್ಕಂಥದ್ದು ಬರುತ್ತೆ. ಆದ ಕಾರಣ ನೋಡಿ, ನನಗೆ ಹೀಗಾಯ್ತು, ಅವ್ರಿಗೆ ಫೋನೇ ಮಾಡಿಲ್ಲ, ನನಗೆ ಹೀಗಾಯ್ತು, ಅವ್ರು ಬಂದು ನೋಡ್ಲೇ ಇಲ್ಲ, ಇವರು ಮಾತಾಡ್ಸ್ತಾ ಇಲ್ಲ ಅಂತದನ್ನ ಖಂಡಿತವಾಗ್ಲೂ ಮನಸ್ಸಿನಿಂದ ಬಿಡಿ. ಇದು ಸರಿಯಲ್ಲ. ಅಂತಹ ಮನಃಶಾಂತಿಯಿಂದ ಇದ್ರೆ ಯಾರಾದ್ರೂ ಕಷ್ಟ ಕಾಲಕ್ಕೆ ಧಾವಿಸಿ ಬರ್ತಾರೆ ಅಂತ ಹೇಳತಕ್ಕಂಥದ್ದು. ಎಲ್ಲರಲ್ಲೂ ದೇವರನ್ನ ಕಾಣಿರಿ, ಎಲ್ಲದರಲ್ಲಿಯೂ ಆಧ್ಯಾತ್ಮಿಕವಾಗಿ ಒಂದಾಗಿ. ನೀವು ಜಗತ್ತಿನ ಸೃಷ್ಟಿಯ ಇತರ ವಸ್ತುಗಳಿಗಿಂತ ಬೇರೆ ಅಲ್ಲ.
ನಮ್ಮಲ್ಲಿರುವ ಅದ್ಭುತವಾದ ಜೀವಶಕ್ತಿಯ ಇನ್ನೊಂದು ಹೆಸರೇ ದೇವರು. ಅದನ್ನು ಜೀವನ ಎನ್ನಿರಿ, ಅಂತರಾತ್ಮ ಎನ್ನಿರಿ, ಜಗತ್ತು ಎನ್ನಿರಿ. ಈ ಅದ್ಭುತವಾದ ಶಕ್ತಿ ಎಲ್ಲೆಲ್ಲೂ ಆವರಿಸಿದೆ. ಆದ ಕಾರಣ ನಾನು ಅಂತ ಹೇಳತಕ್ಕಂಥದ್ದು ಬೇಡ, ಇದು ನಂದು ಅಂತ ಹೇಳತಕ್ಕಂಥದ್ದು ಸಹ ಬೇಡ. ಎಲ್ಲವೂ ಸಹ ಒಂದೇ. ಹೇಳ್ತಾರಲ್ಲ ನಮ್ಮ ವಿಜಯಕಾಂತ್ ಸರ್ ಯಾವಾಗಲೂ ಕ್ಲಾಸ್ ಕೊಡುವಾಗ, ನಾನೇ ದೇವರು, ನೀವೇ ದೇವರು, ನಾವೇ ಬ್ರಹ್ಮ, ನೀವೇ ಬ್ರಹ್ಮ. ಸೊ ಇಲ್ಲಿಗೆ ಬಂತು, ಎಲ್ಲವೂ ಸಹ ನಾವೇ, ಎಲ್ಲವೂ ಸಹ ನಮ್ಮಲ್ಲೇ ಅಡಗಿದೆ. ಆದ ಕಾರಣ ನಾವು ನಮ್ಮನ್ನೇ ದೇವರಾಗಿ, ನಾನೇ ದೇವರು ಅಂತ ಅಂದ್ಕೊಳ್ಳೋದ್ರ ಜೊತೆಗೆ ಇತರರು ಜೊತೆಗೆ ಎಲ್ಲ ವಸ್ತುಗಳು ಸಹ ದೇವರು ಅಂತ ಹೇಳತಕ್ಕಂಥದನ್ನ ನಾವು ಮಾಡ್ಕೋಬೇಕು. ಟೈಮ್ ಆಯ್ತು, ಇನ್ನೊಂದೆರಡು ಹೇಳ್ಬಿಟ್ಟು ನಾನು ಮುಗಿಸಿಬಿಡ್ತೇನೆ. ಜೀವನದ ಪ್ರತಿಯೊಂದು ಅನುಭವನ್ನ ಅದು ಬಂದಂತೆಯೇ ಸ್ವೀಕರಿಸಿ, ಗೊಣಗಬೇಡಿ ಅಂತ. ಏನೋ ಒಂದು ಬಂತು, ಅಯ್ಯೋ ಕೆಲವ್ರು ಏನಾದ್ರು ಕೊಟ್ರೆ ಇದನ್ಯಾಕಪ್ಪ ಕೊಟ್ರು ಅಂತ ಗೊಣಗ್ತಾರೆ. ಅವ್ರು ಕೊಟ್ಟಿದ್ದನ್ನ ನಾವು ಹಂಗೆ ಸ್ವೀಕರಿಸ್ಬೇಕು. ಅದಲ್ಲ, ಅಯ್ಯೋ ಇದನ್ನ ಕೊಟ್ರ, ಈ ಕಲರ್ ಚೆನ್ನಾಗಿಲ್ಲ, ಅದು ಕೊಡ್ಬೋದಿತ್ತು. ಯಾವುದನ್ನು ಬಂದ್ರೂ ಅದನ್ನ ಪ್ರೀತಿಯಿಂದ ಸ್ವೀಕರಿಸಿ. ಅಲ್ಲಿ ಗೊಣಗಬೇಡಿ, ಸಿಟ್ಟಿಗೇಳ್ಬೇಡಿ, ದುಃಖ ಪಡಬೇಡಿ, ಸಂತೋಷ ಸಹ ಪಡಬೇಡಿ. ಓ ನನಗಿದೇ ಇಷ್ಟ ಇತ್ತು, ನನಗಿದು ಸಿಕ್ಬಿಡ್ತು. ನೋ, ಯಾವುದಕ್ಕೂ ಸಹ ನಾವೇನು ಹೇಳ್ತೇವಲ್ಲ, ಹಿಗ್ಗುದು ಮತ್ತೆ ಕುಗ್ಗುದು ಎರಡು ಸಹ ಆಗ್ಬಾರದು. ಇದು ಬಹಳ ಬಹಳ ಮುಖ್ಯ. ಮತ್ತೆ ಸುಮ್ಮನೆ ಏನಾದ್ರೂ ಆದಾಗ ಎದುರಿಸೋದು, ಹೋರಾಡೋದು, ನಾನು ಅದನ್ನ ಮಾಡ್ತೇನೆ ಇದನ್ನ ಮಾಡ್ತೇನೆ ಅಂತ ಹೇಳತಕ್ಕಂಥದ್ದನ್ನ ಮಾಡಬಾರದು. ಇದೆಲ್ಲವೂ ಸಹ ದೇವರ ಇಚ್ಛೆಯಂತೆ ಕರ್ಮಫಲದ ಒಂದು ಕ್ರಿಯೆ ಹಾಗೆ ಆಗುವುದಕ್ಕೆ ಬಿಡಿ, ಅದನ್ನ ಅಡ್ಡಿ ಮಾಡಬೇಡಿ. ನೀವೇನು ಹೋರಾಡಿದ್ರೂ ಆಗುದು ಹಾಗೆ ಆಗುತ್ತೆ. ನಮ್ಮ ಎಲ್ಲ ಒಂದು ಶಕ್ತಿ ಭಗವಂತನ ಶಕ್ತಿ ತುಂಬುವುದು ಅವನ ನಿತ್ಯ ನಿಯಮವೇ ಆಗಿದೆ. ಆದ ಕಾರಣ ಇದರ ಬಗ್ಗೆ ನಾವು ಏನನ್ನ ತಲೆ ಕೆಡಿಸ್ಕೊಳ್ಬಾರದು. ಈ ಜಗತ್ತು ಸುಖ ಪಡಲು ಇದೆ ಎಂದು ತಿಳಿಯುವವನೇ ಮೂರ್ಖ. ಇದನ್ನೇ ವೇದಗಳಲ್ಲಿ ಅನಿತ್ಯಂ ಅಸುಖಂ ಲೋಕಂ ಅಶಾಶ್ವತಂ ದುಃಖಾಲಯಂ. ಯಾಕಂದ್ರೆ ಇಲ್ಲಿ ಯಾವುದು ಸಹ ನಮ್ಮದು ಅಂತ ಹೇಳತಕ್ಕಂಥ ಶಾಶ್ವತವಾಗಿರತಕ್ಕಂಥದ್ದು ಅಲ್ಲ. ನಾವು ಅದನ್ನ ಇದು ನಂದು, ಇದು ನನಗೆ ಶಾಶ್ವತ ಅಂತ ಏನು ಹೇಳ್ಕೊಳ್ತೇವೆ, ಮತ್ತೆ ನಿತ್ಯವೂ ಇರ್ತದೆ ಅಂತ ಹೇಳ್ತೇವಲ್ಲ, ಅದು ತಪ್ಪು ಅಂತ ಹೇಳತಕ್ಕಂಥದನ್ನ ಎಲ್ಲ ವೇದಗಳಲ್ಲಿ ಸಹ ಹೇಳ್ತವೆ. ವೇದಗಳನ್ನ ಗೌರವಿಸಿ, ವೇದಗಳನ್ನ ಅಭ್ಯಾಸ ಮಾಡಿ, ವೇದ ತತ್ವಗಳನ್ನ ಎಂದಿಗೂ ಸಹ ನೆನಪಿನಲ್ಲಿಡಿ. ಜೊತೆಗೆ ಅದರಂತೆ ಎಲ್ಲರೂ ಸಹ ನಡೆಯಿರಿ. ಮನಃಶಾಂತಿಗೆ ಅದಕ್ಕಿಂತ ಬೇರೆ ದಾರಿ ಇಲ್ಲ. ಕೊನೆಯದಾಗಿ, ಜಗತ್ತಿನ ಅಸತ್ಯತೆಯನ್ನು ಪೂರ್ತಿಯಾಗಿ ನಂಬಿ. ಅಂದ್ರೆ ನಮಗೆ ಗೊತ್ತಿರಬೇಕು ಸತ್ಯ, ಇದೆಲ್ಲ ಸತ್ಯ ಹೇಳ್ತಾರಲ್ಲ, ಯಾವುದು ಶಾಶ್ವತ ಅಲ್ಲ. ಹಾಗಂತ ಹೇಳಿದಾಗ ಸತ್ಯ ಎಲ್ಲಿದೆ? ಅದನ್ನೇ ನಮ್ಮ ಎಲ್ಲ ಋಷಿ ಮುನಿಗಳು ಮಹಾತ್ಮರು ಸಾರಿ ಸಾರಿ ಹೇಳಿದ್ದಾರೆ. ಈ ಜಗತ್ತೊಂದು ಕನಸು. ನಮ್ಮ ಇಲ್ಲಿನ ಎಲ್ಲ ವಸ್ತುಗಳು ಕೇವಲ ಕನಸಿನಂತೆ ಕ್ಷಣಿಕವಾದದು, ಯಾವುದು ಶಾಶ್ವತ ಅಲ್ಲ. ಆದ ಕಾರಣ ಅವರು ಹೇಳ್ತಾರೆ, ಇದೆಲ್ಲವೂ ಸಹ ಸತ್ಯ ಅಲ್ಲ. ಇದು ನನ್ನ ಜಾಗ, ಸತ್ಯ ಅಲ್ಲ. ಇದು ನನ್ನ ಬಟ್ಟೆ, ಸತ್ಯ ಅಲ್ಲ. ಇದು ನನ್ನ ವಸ್ತು, ಸತ್ಯ ಅಲ್ಲ. ಇದನ್ನ ನೀವು ನಂಬಬೇಕು. ಇದನ್ನೆಲ್ಲ ಋಷಿಮುನಿಗಳು ಸಹ ಹೇಳ್ತಾರೆ ಅಂತ ಹೇಳ್ತಕ್ಕಂಥ ಹೇಳ್ತಾ, ನಾನು ಇಲ್ಲಿಗೆ ವಿರಾಮ ಹೇಳುವ ಮೊದಲು ಒಂದನ್ನು ಹೇಳ್ತಾರೆ. ಕೊನೆಯಲ್ಲಿ ಈ ಲಾಸ್ಟ್ ಪೇಜಲ್ಲಿ ಇವರು ಹೇಳ್ತಾರೆ, ಜನರು ಅವಿಚಾರಿಗಳು, ಅವಿವೇಕಿಗಳು ಹಾಗೂ ಸ್ವಾರ್ಥಪರರು, ಆದರೂ ಅವರನ್ನ ಪ್ರೀತಿಸಿ. ನೀವು ಒಳ್ಳೆಯದನ್ನ ಮಾಡಿದರೆ ಸಂಕುಚಿತ ಸ್ವಾರ್ಥಿಗಳು ನಿಮ್ಮನ್ನ ನಿಂದಿಸುವರು, ಆದರೂ ಒಳ್ಳೆಯದನ್ನೇ ಮಾಡಿ. ನೀವು ಜಯ ಗಳಿಸಿದಾಗ ನಿಮಗೆ ಶತ್ರುಗಳೇ ದೊರೆಯುವರು, ಆದರೂ ಜಯಶೀಲರಾಗಿ. ಇಂದು ನೀವು ಮಾಡಿದ ಒಳ್ಳೆಯದನ್ನು ನಾಳೆ ಮರೆಯುವರು. ಅವರಿಗೆ ಒಳ್ಳೇದು ಮಾಡಿರ್ತೇವೆ, ಅದನ್ನು ಮರ್ತು ಬಿಡ್ತಾರೆ, ಆದರೂ ಒಳ್ಳೆಯದನ್ನೇ ಮಾಡಿ. ಪ್ರಾಮಾಣಿಕತೆ ಮತ್ತು ದಿಟ್ಟತನದಿಂದ ಖಂಡನೆಗೆ ಗುರಿಯಾಗುವಿರಿ, ಆದರೂ ಪ್ರಾಮಾಣಿಕರಾಗಿರಿ ಮತ್ತು ದಿಟ್ಟತನದಿಂದನೇ ವರ್ತಿಸಿ. ಉದಾತ್ತ ಭಾವನೆಯ ಉದಾರ ಚರಿತ್ರರನ್ನು ಅಲ್ಪ ಬುದ್ಧಿಯವರು ಹೀನಾಯವಾಗಿ ಕಾಣುವರು, ಆದರೂ ವಿಶಾಲ ಹೃದಯಗಳಾಗಿ. ಕೆಲವರು ಅಶಕ್ತರಿಗೆ ಅನುಕಂಪವನ್ನ ಮಾತ್ರ ತೋರಿಸಿ ಸಶಕ್ತರನ್ನೆಲ್ಲ ಬೆಂಬಲಿಸುವವರು, ಆದರೂ ಅಶಕ್ತರಿಗಾಗಿ ಹೋರಾಡಿ. ಹಲವಾರು ವರ್ಷಗಳ ಕ್ರಮದ ನಿರ್ಮಾಣಗಳನ್ನ ಕ್ಷಣ ಮಾತ್ರದಲ್ಲಿ ನೆನಸಮ ಮಾಡಬಹುದು, ಆದರೂ ನಿರ್ಮಿಸಿ. ನೆರವಿನ ಅವಶ್ಯಕತೆ ಉಳ್ಳವರಿಗೆ ನೆರವು ನೀಡಿದ ನಿಮ್ಮ ಮೇಲೆಯೇ ಕೈ ಮಾಡುವರು, ಆದರೂ ನೆರವು ನೀಡಿ.
ನಿಮ್ಮಲ್ಲಿರುವ ಅತ್ಯುತ್ಕೃಷ್ಟವಾದದ್ದನ್ನು ನೀಡಿದ ನಿಮಗೆ ಮುಖಭಂಗ ಮಾಡುವವರು. ಆದರೂ ಜಗತ್ತಿಗೆ ಅತ್ಯಮೂಲ್ಯವಾದುದನ್ನೇ ಅರ್ಪಿಸಿರಿ. ಇದುವೇ ನಮ್ಮ ಕರ್ಮ. ಸೊ ನಾನು ಸ್ವಲ್ಪ ಜಾಸ್ತಿ ಟೈಮ್ ತಗೊಂಡೆ, ವೆರಿ ಸಾರಿ. ಅದು ಅಷ್ಟೇ ಇತ್ತು ಪುಸ್ತಕ, ಅದನ್ನು ಅರ್ಧ ಮಾಡಿದ ಪ್ರಯೋಜನ ಇಲ್ಲ. ಅದಕ್ಕೋಸ್ಕರ ಸೊ ಎಲ್ಲ ಬಹಳ ಶಾಂತವಾಗಿ ಆಲಿಸಿದವರ ಪ್ರತಿಯೊಬ್ಬರಿಗೂ, ಜೊತೆಗೆ ನನಗೆ ಅವಕಾಶ ಕೊಟ್ಟಂತ ಈ ವೇದಿಕೆಗೂ ಸಹ ನನ್ನ ಧನ್ಯವಾದವನ್ನ ಹೇಳ್ತೇನೆ. ಥ್ಯಾಂಕ್ ಯು ವೆರಿ ಮಚ್.